ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನೆಕ್ಸ್ಟ್ ಇದ್ದೇ ನವಂಬರ್ 2ನೇ ತಾರೀಕು ನಿಮಗೆ ಗೊತ್ತಿರೋ ಹಾಗೆ KCET ಎಕ್ಸಾಮ್ ಇದ್ದೆ. ಈ KCET ಎಕ್ಸಾಮ್ನ ಪ್ರಿಪ್ರೇಷನ್ಗಾಗಿ ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂಥ ಆನ್ಲೈನ್ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಸೊ ಇದು ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಪೇಪರ್ ಫಸ್ಟ್ 50 ಕ್ವಶನ್ಸ್ ಇರುತ್ತೆ. 50 ಕ್ವಶನ್ಸ್ ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. 52 100 ಮಾರ್ಕ್ಸಿಗಿರುತ್ತೆ. ಈ 50 ಪ್ರಶ್ನೆಗಳು ಟೋಟಲಿ 10 ಕಾನ್ಸೆಪ್ಟ್ಗಳ ಮೇಲೆ 50 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಕಾನ್ಸೆಪ್ಟಲ್ಲಿ 5 ಪ್ರಶ್ನೆಗಳಿರ್ತವೆ. ಅದರಂತೆ ಇಲ್ಲಿ ಈ ಜನರಲ್ ಮೆಂಟಲ್ ಅಬಿಲಿಟಿಯಲ್ಲಿ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಅಂತ 3 ಕಾನ್ಸೆಪ್ಟ್ ಇದ್ದಾವೆ. 3 ಕಾನ್ಸೆಪ್ಟಿಂದ ಸೇರಿ ಟೋಟಲಿ 15 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಅಂದರೆ 15 ಪ್ರಶ್ನೆಗಳಿಂದ 15 30 ಮಾರ್ಕ್ಸ್ ಇರುತ್ತೆ. ಈ 30 ಮಾರ್ಕ್ಸ್ನ ಸುಲಭವಾಗಿ ಪಡಿಬೋದು. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಕಂಟಿನ್ಯೂಗಿ ವಾಚ್ ಮಾಡ್ತಾ ಹೋಗಿ, ನೋಟ್ಸ್ ಮಾಡ್ಕೊತ ಹೋಗ್ರಿ. 100% ನೀವು ಹೆಚ್ಚು ಸ್ಕೋರ್ ಮಾಡ್ತೀರಿ KCET ಎಕ್ಸಾಮಲ್ಲಿ. ಸೊ ಹಾಗಾದರೆ ಈ ಕ್ಲಾಸಲ್ಲಿ ಈ ಆಪ್ಟಿಟ್ಯೂಡು, ರೀಸನಿಂಗು ಮತ್ತು ಡಾಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳು ಯಾವ ಥರ ಇರೋ ಸಾಧ್ಯತೆ ಇರುತ್ತೆ, ಅವನು ಬಿಡಿಸೋ ವಿಧಾನಗಳನ್ನು ನಿಮಗೆ ಹೇಳ್ಕೊಡ್ತೇನೆ. ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಬನ್ನಿ ಏನಿದೆ ಅಂತ. ಇದೊಂದು ಡಾಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಂಥ ಒಂದು ಪೈ ಚಾರ್ಟ್ ಇದೆ. ಪೈ ಚಾರ್ಟ್ ಅಂದರೆ ಕನ್ನಡದಲ್ಲಿ ನಾವು ತ್ರಿಜ್ಯಾಂತರ ಕಂಡ ಲೇಖ ಅಂತ ಕರಿತೀವಿ. ದ ಫಾಲೋಯಿಂಗ್ ಪೈ ಚಾರ್ಟ್ ಶೋಸ್ ದ ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ಪಬ್ಲಿಷಿಂಗ್ ಎ ಬುಕ್. ಸ್ಟಡಿ ದ ಪೈ ಚಾರ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ಇಟ್ ಅಂತ ಇದೆ. ಅಂದರೆ ಈ ಕೆಳಗಿನ ಪೈ ಚಾರ್ಟ್ ಏನಿದೆಯಲ್ಲ, ಒಂದು ಪುಸ್ತಕ ಬಿಡುಗಡೆಗೆ ಅಂದರೆ ಪುಸ್ತಕನ ಪಬ್ಲಿಷ್ ಮಾಡಲಿಕ್ಕೆ ಯಾವುದ್ಯಾವುದಕ್ಕೆಲ್ಲ ಎಷ್ಟೆಷ್ಟು ಖರ್ಚು ಬರ್ತಾಯಿತಿ ಅಂತ ಪರ್ಸೆಂಟೇಜಲ್ಲಿ ಈ ಪೈ ಚಾರ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಟಿದ್ದಾನೆ ಅಂತ ನೋಡಿರಿ. ಒಂದು ಪುಸ್ತಕವನ್ನು ನಾವು ಪಬ್ಲಿಷ್ ಮಾಡಲಿಕ್ಕೆ ಪ್ರಿಂಟಿಂಗ್ ಕಾಸ್ಟ್ ಅಂತ ಇರುತ್ತೆ. ಮುದ್ರಣ ವೆಚ್ಚ ಒಂದು 20% ಮುದ್ರಣ ವೆಚ್ಚ ಇದೆ. ಟ್ರಾನ್ಸ್ಪೋರ್ಟೇಷನ್ ಕಾರ್ಟ್ ಪ್ರಿಂಟ್ ಆಮೇಲೆ ತಗೊಂಡು ಬರಲಿಕ್ಕೆ ಹಾಕ್ಕೊಂಡು ಬರಲಿಕ್ಕೆ 10% ಸಾರಿಗೆ ವೆಚ್ಚ ಇರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರುತ್ತೆ. ಪೇಪರ್ ಕಾಸ್ಟ್ ಅಂದರೆ ಪೇಪರ್ ಕಾಗದ ಇರುತ್ತಲ್ಲ, ಅದು ಪ್ರಿಂಟ್ ಮಾಡಲಿಕ್ಕೆ ಅದರ ಖರ್ಚು 25% ಇರುತ್ತೆ. ಬೈಂಡಿಂಗ್ ಚಾರ್ಜ್, ಮುದ್ರಣ ಮಾಡಲಿಕ್ಕೆ ಅಂದರೆ ಅದನ್ನ ಪ್ರಿಂಟ್ ಮಾಡೋದನ್ನ ಮತ್ತೆ ಪೇಸ್ಟ್ ಮಾಡಲಿಕ್ಕೆ, ಬೈಂಡ್ ಮಾಡಲಿಕ್ಕೆ 20% ಖರ್ಚು ಬರ್ತಾ ಇದೆ. ಆಮೇಲೆ ರಾಯಲ್ಟಿ ಅಂದರೆ ಆ ಪುಸ್ತಕ ಬರೆದಿರ್ತಕ್ಕಂಥ ಆತಲ್ಗೆ, ಲೇಖಕರಿಗೆ ರಾಯಧನ ಅಂತ ಕರಿತೀವಿ, ರಾಯಲ್ಟಿ ಕೊಡಬೇಕಾಗತ್ತೆ. ಅದು 15% ಬರುತ್ತೆ. ಆ ಪುಸ್ತಕವನ್ನು ಪ್ರಮೋಟ್ ಮಾಡಲಿಕ್ಕೆ, ಮಾರ್ಕೆಟಿಂಗ್ ಮಾಡಲಿಕ್ಕೆ ಪ್ರಮೋಷನ್ ಕಾಸ್ಟ್ 10% ಬರ್ತಾ ಇದೆ. ಒಟ್ಟು ಒಂದು ಪುಸ್ತಕ ಬಿಡುಗಡೆಗೆ ಅಥವಾ ಪ್ರಕಟಣೆಗೆ ಪಬ್ಲಿಷ್ ಮಾಡಲಿಕ್ಕೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಖರ್ಚು ಬರ್ತಾ ಇದೆ ಅಂತ ಈ ಪೈ ಚಾರ್ಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಟಿದ್ದಾನೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇರುತ್ತೆ. ಒಂದು 2 3 4 ಅಪ್ ಟು 5 ಕ್ವಶನ್ ತನಕನೂ ಒಂದೇ ಪೈ ಚಾರ್ಟ್ ಮೇಲೆ ಕೇಳೋ ಚಾನ್ಸಸ್ ಇರುತ್ತೆ. ಆ 5 ಕ್ವಶನ್ಸ್ ಯಾವ ಥರ ಇದ್ದಾವೆ ಅಂತ 1 by 1 ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ ನೋಡ್ರಿ. If for a certain quantity of books the publisher has to pay rupees 30,600 as printing cost, then what will be the amount of royalty to be paid for these books ಅಂತಿದೆ. ಒಂದು ನಿರ್ದಿಷ್ಟ ಪ್ರಮಾಣದ ಪುಸ್ತಕಗಳಿಗೆ ಪ್ರಕಾಶಕರು ಮುದ್ರಣ ವೆಚ್ಚವಾಗಿ Rs. 30,600 ಪಾವತಿಸಬೇಕಾದರೆ ಈ ಪುಸ್ತಕಗಳಿಗೆ ಪಾವತಿಸಬೇಕಾದ ರಾಯಧನದ ಮೊತ್ತ ಎಷ್ಟು ಅಂತ. ಸೊ ಒಂದಿಷ್ಟು ನಿರ್ದಿಷ್ಟವಾದ ಬುಕ್ಸ್ ಅಂದರೆ ಒಂದು 500 ಬುಕ್ಸ್, 1000 ಬುಕ್ಸ್, 2000 ಬುಕ್ಸನ್ನು ಪ್ರಿಂಟ್ ಮಾಡಿಸಿದ್ದಾರೆ. ಫಸ್ಟ್ ಆಫ್ ಆಲ್ ನಿರ್ದಿಷ್ಟ ಅಂದರೆ ಎಷ್ಟು ಅಂತ ಹೇಳಿಲ್ಲ. ಅದಿಷ್ಟು ಬುಕ್ಸ್ನ ಪ್ರಿಂಟ್ ಮಾಡಿಸಿದ್ದಾರೆ ಅಂದರೆ ಅದರಲ್ಲಿ ಪ್ರಿಂಟಿಂಗ್ ಕಾಸ್ಟ್, ಮುದ್ರಣ ವೆಚ್ಚ ಅಂತ ನೋಡ್ರಿ. ಪ್ರಿಂಟಿಂಗ್ ಕಾಸ್ಟ್ ಏನಿದೆಯಲ್ಲ, ಪ್ರಿಂಟಿಂಗ್ ಕಾಸ್ಟು Rs. 30,600 ಖರ್ಚು ಬಂದಿದೆ. ಪ್ರಿಂಟಿಂಗ್ ಕಾಸ್ಟ್ ನೋಡಿ, ಇಲ್ಲಿ ಪ್ರಿಂಟಿಂಗ್ ಕಾಸ್ಟ್ ಅಂದರೆ ಮುದ್ರಣ ವೆಚ್ಚದ್ದು 20% ಇದೆ. ಅಮೌಂಟ್ ರೂಪದಲ್ಲಾದರೆ Rs. 30,600 ಪೇ ಮಾಡಿದ್ದಾರೆ ಪ್ರಿಂಟಿಂಗ್ ಕಾಸ್ಟು. ಪರ್ಸೆಂಟೇಜಲ್ಲಾದರೆ ಅದು 20% ಖರ್ಚು ಸಮ. 30,600 ಅನ್ನೋದು ಒಟ್ಟು ಖರ್ಚಿನಲ್ಲಿ 20% ಸಮ. ಇದರ ಅರ್ಥ ಸಿಂಪಲ್ ನೋಡ್ರಿ. 20%ಗೆ 30,600 ರೂಪಾಯಿ ಅಂತ ಅರ್ಥ. 30,600 rupees ಅಂತ. ಹಾಗಾದ್ರೆ ವಾಟ್ ವಿಲ್ ಬಿ ದ ಅಮೌಂಟ್ ಆಫ್ ರಾಯಲ್ಟಿ ಟು ಬಿ ಪೇಯ್ಡ್ ಫಾರ್ ದೀಸ್ ಬುಕ್ಸ್ ಅಂತ ಇದೆ. ಅಂದರೆ
ರಾಯಧನಕ್ಕೆ ಎಷ್ಟು ಅಮೌಂಟ್ ಅಂದರೆ ಈ ಆಥರ್ಗೆ ಲೇಖಕರಿಗೆ ಏನು ಕೊಡ್ತಾರಲ್ಲ ರಾಯಲ್ಟಿ ಅಂತ ಕರಿತೀವಲ್ಲ, ರಾಯಲ್ಟಿಗೆ ಎಷ್ಟು ಅಮೌಂಟ್ ಖರ್ಚು ಮಾಡಿದ್ವಿ ಅಂತ. ಪ್ರಿಂಟಿಂಗ್ ಕಾಸ್ಟಿಗೆ 30,600 ರೂಪಾಯಿ ಖರ್ಚು ಮಾಡಿದ್ವಿ ಅಂದರೆ ರಾಯಲ್ಟಿ ಎಷ್ಟು ಕೊಟ್ಟಿದ್ವಿ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಅಂದರೆ ಪ್ರಿಂಟಿಂಗ್ ಕಾಸ್ಟ್ 20%ಗೆ 30,600 ಆದರೆ ರಾಯಲ್ಟಿ ರಾಯಧನ ಅಂದರೆ 15% ಇದೆಯಲ್ಲ, 15%ಗೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯೋಕೆ ಕೇಳಿದ್ದಾರೆ. 20%ಗೆ 30,600 ಆದರೆ 15%ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ಸೆಂಟೇಜ್ ಇದೆ ಅಂದರೆ ಕ್ಯಾನ್ಸಲ್ ಆಗುತ್ತೆ ಪರ್ಸೆಂಟೇಜ್. ಸೊ ಮತ್ತೆ ಯಾವಾಗ ಕ್ಯಾನ್ಸಲ್ ಆಗ್ತದೆ ನೋಡಿರಿ, ಈ 0 ಕ್ಯಾನ್ಸಲ್ ಆಗುತ್ತೆ. 2ರಿಂದ ನೋಡ್ರಿ ಇದು 2 1 2 ಇನ್ನು 1 ಉಳಿಯುತ್ತೆ, 2 5 10 2 3 6 0. 3060ನ್ನ 2ರಿಂದ ಭಾಗಿಸಿದ್ರೆ 1530 ಬರುತ್ತೆ. 3060ರಲ್ಲಿ ಅರ್ಧ ಅಂತ ಡಿವೈಡ್ ಬೈ 2 ಇದೆ ಅಂದರೆ 3060, 3060ಲಿ ಆಫ್ ಅರ್ಧ ಅಂದರೆ 1530 ಬರುತ್ತೆ. 1530 ಇಂಟು 15 ಮಲ್ಟಿಪ್ಲೈ ಮಾಡಿರಿ, 15 ಇಂಟು 0 0, 15 3 45 ದಶಕ 4, 15 5 75 4 79 ಕ್ಯಾರಿ 7, 15 1 15 ಪ್ಲಸ್ 7 22 ಬರುತ್ತೆ. ರಾಯಲ್ಟಿಯಾಗಿ ನಾವು ಕೊಡ್ತಕ್ಕಂಥ ಅಮೌಂಟು 22,950 ರೂಪಾಯಿ ಆಗುತ್ತೆ. 22,950 ಅಂತ ಇಲ್ಲಿ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಸರಿ ಉತ್ತರ ಆಗುತ್ತೆ. ಪ್ರಿಂಟಿಂಗ್ ಕಾಸ್ಟ್ 30,600 ಬಂದಿದೆ ಅಂದರೆ ರಾಯಲ್ಟಿ ಕೊಟ್ಟಿರೋದು ರಾಯಧನ ಕೊಟ್ಟಿರೋದು 22,960 ರೂಪಾಯಿ 50 ರೂಪಾಯಿ ಬರುತ್ತೆ. ಸಿ ಆಪ್ಷನಲ್ಲಿದೆ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಕ್ವಶನ್ನು ಆಪ್ಷನ್ ಸೊಲ್ಯೂಷನ್ನ ನೋಟ್ಸ್ ಮಾಡ್ಕೊತ ಹೋದರೆ 100% ಹೆಲ್ಪ್ ಆಗುತ್ತೆ. ನೀವು ಸಿನಿಮಾ ಥರ ನೋಡ್ಕೊತ ಹೋದರೆ ನಿಮಗೆ ಖಂಡಿತ ಇದ್ರ ಉಪಯೋಗ ಆಗಲ್ಲ. ಒಂದು ನೋಟ್ ಬುಕ್ ಇಟ್ಕೊಂಡು ಪೆನ್ ಇಟ್ಕೊಂಡು ಆ ಡಯಾಗ್ರಾಮ್ ಹಾಕ್ಕೊಂಡು ಪ್ರಶ್ನೆ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬೇಕಾದ್ರೆ ಇಂಗ್ಲೀಷಲ್ಲಿ ಬರ್ಕೊಂಡು ಸೊ 100% ನೋಟ್ ಮಾಡ್ಕೊತ ಹೋಗ್ರಿ. 100% ಖಂಡಿತ ನಿಮಗೆ ಈ ಸಬ್ಜೆಕ್ಟ್ ಈಸಿ ಆಗುತ್ತೆ, ಸ್ಕೋರು ಕೂಡ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಸೆಂಟ್ರಲ್ ಆ್ಯಂಗಲ್ ಆಫ್ ದ ಸೆಕ್ಟರ್ ಟು ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ರಾಯಲ್ಟಿ ಅಂತಿದೆ. ರಾಯಧನದ ಮೇಲಿನ ವೆಚ್ಚಕ್ಕೆ ವಲಯದ ಕೇಂದ್ರ ಕೋನ ಎಷ್ಟು ಅಂತ ಕೇಳಿದ್ದಾನೆ. ಸಿಂಪಲ್ ಕ್ವಶನ್ ನೋಡ್ರಿ, ನಾನು ಹೇಳಿದೆ ವಿಡಿಯೋ ಪಾಸ್ ಮಾಡಿ ಕ್ವಶನ್ನು ಆಪ್ಷನ್ ಬರ್ಕೊಂಡು ಆನ್ಸರ್ ಮಾಡ್ಲಿಕ್ಕೆ ನೀವೇ ಓನಾಗಿ ಟ್ರೈ ಮಾಡಿರಿ. ನಿಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡಿರಿ, ನಿಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ನೋಡ್ಕೋಬೋದು. ಸೊ ಇಲ್ಲಿ ರಾಯಧನ ರಾಯಲ್ಟಿ ಏನಿದೆಯಲ್ಲ, ರಾಯಲ್ಟಿ ವಲಯ ಇದೆಯಲ್ಲ ಈ ಪ್ರದೇಶ, ಇಲ್ಲಿ ಸೆಂಟ್ರಲ್ ಆ್ಯಂಗಲ್ ಕೇಂದ್ರ ಕೋನ ಇದು ಪರ್ಸೆಂಟೇಜಲ್ಲಾದ್ರೆ 15% ಇದೆ. ಕೇಂದ್ರ ಕೋನ ಅಂದರೆ ಇದನ್ನ ಡಿಗ್ರೀಸಲ್ಲಿ ಬರೆದಿದ್ದೆ ಆದರೆ ಎಷ್ಟು ಡಿಗ್ರಿ ಬರ್ತಾ ಇತ್ತು ಅಲ್ಲಿ ಅಂತ ಕೇಳಿದ್ದಾನೆ. ಪರ್ಸೆಂಟೇಜಲ್ಲಾದ್ರೆ 15% ಇದೆ, ಡಿಗ್ರೀಸಲ್ಲಾದರೆ ಎಷ್ಟು ಅಂತ. ಪರ್ಸೆಂಟೇಜಲ್ಲಿ ನೋಡಿರಿ ಎಲ್ಲವೂ ಸೇರಿ 20 30 1 25 55 75 90 ಪ್ಲಸ್ 16 ಎಲ್ಲ ಸೇರಿ ಪರ್ಸೆಂಟೇಜ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಎಲ್ಲ ಸೇರಿ 100% ಆಗುತ್ತೆ. ಡಿಗ್ರೀಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಲ್ಲ ಸೇರಿ 360 ಡಿಗ್ರಿ ಆಗ್ಬೇಕು. ಇದೇನಾರ ಪರ್ಸೆಂಟೇಜಲ್ಲಿದ್ದರೆ 100% ಆಗುತ್ತೆ, ಡಿಗ್ರೀಸಲ್ಲಾದರೆ 360 ಡಿಗ್ರಿ ಆಗುತ್ತೆ. ಇಲ್ಲಿ ರಾಯಲ್ಟಿಗೆ 15% ಇದೆ ಅಂದರೆ ಅದು 15% ಅಂದರೆ 100ಕ್ಕೆ 15 ಆಗಿದೆ ಅಂದರೆ ಅದನ್ನ ಡಿಗ್ರೀಸಲ್ಲಿ ಕೋನ ಕಂಡುಹಿಡಿಬೇಕಂದ್ರೆ 360ಗೆ ಎಷ್ಟು ಅಂತ ಕಂಡುಹಿಡ್ಕೊಂಡ್ರೆ ಅದು ಪರ್ಸೆಂಟೇಜಲ್ಲಿರೋದು ಡಿಗ್ರೀಸಾಗಿ ಕನ್ವರ್ಟ್ ಆಗುತ್ತೆ. ಯಾವುದಾದ್ರು ಕ್ಯಾನ್ಸಲ್ ಮಾಡೋಣ, ಈ 0 ಕ್ಯಾನ್ಸಲ್ ಆಗುತ್ತೆ, 0 ಕ್ಯಾನ್ಸಲ್ ಆಗುತ್ತೆ, ಮತ್ತು ಇದು 5 2 10 5 3 15 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2ರಿಂದ ಡಿವೈಡ್ ಮಾಡಿದ್ರೆ 36ಗೆ ಅರ್ಧ ಅಂದರೆ 2ರಿಂದ 36 ಭಾಗಿಸ್ರೆ 18 ಬರುತ್ತೆ. ಇಲ್ಲಿ 18 3 54 ಬರುತ್ತಲ್ಲ, ಟೋಟಲಿ 54 ಡಿಗ್ರಿ ಆಗುತ್ತೆ, 54 ಡಿಗ್ರಿ ಆಗುತ್ತೆ. ಆಪ್ಷನ್ ಸಿ ನಲ್ಲಿದೆ, ದಿಸ್ ಈಸ್ ದ ಆನ್ಸರ್, 54 ಡಿಗ್ರಿ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರ್ರಿ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಥರ್ಡ್ ಕ್ವಶನ್ ಅದರಲ್ಲೇ, ಇಫ್ 5500 ಕಾಪೀಸ್ ಆರ್ ಪಬ್ಲಿಷ್ಡ್ ಅಂಡ್ ದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆನ್ ದೆಮ್ ಅಮೌಂಟ್ಸ್ ಟು ₹82,500, then what should be the selling price of the book so that the publisher can earn a profit of 25% ಅಂತ ಇದೆ. 5500 ಪ್ರತಿಗಳನ್ನು ಪ್ರಕಟಿಸಲು ಅವುಗಳ ಸಾಗಣೆ ವೆಚ್ಚ ₹82,500 ಪ್ರಕಾಶಕರು 25% ಲಾಭ ಗಳಿಸಲು ಪುಸ್ತಕದ ಮಾರಾಟ ಬೆಲೆ ಎಷ್ಟಿಡಬೇಕು ಅಂತ ಕೇಳಿದ್ದಾರೆ. ಟೋಟಲಿ 5500 ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದಾರೆ. 5500 ಪುಸ್ತಕಗಳನ್ನು ಟ್ರಾನ್ಸ್ಪೋರ್ಟೇಷನ್ ಸಾಗಿಸ್ಲಿಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ₹82,500 ಖರ್ಚು ಬಂದಿದೆ ಅಂತ. ಸೊ ಆ ಪುಸ್ತಕದಿಂದ 25% ಲಾಭ ಗಳಿಸ್ಬೇಕು ಅಂದರೆ, ಒಂದು ಪುಸ್ತಕದಿಂದ 25% ಲಾಭ ಗಳಿಸ್ಬೇಕಂದ್ರೆ ಆ ಪುಸ್ತಕದ ಮಾರಾಟ ಬೆಲೆ ಎಷ್ಟು ಬೆಲೆಗೆ ಒಂದು ಪುಸ್ತಕವನ್ನು ಮಾರಬೇಕು ಅಂತ ಪ್ರಶ್ನೆ ಕೇಳಿದ್ದಾನೆ. ಎಷ್ಟು
ಎಷ್ಟು ಬೆಲೆಗೆ ಒಂದು ಪುಸ್ತಕವನ್ನು ಮಾರಾಟ ಮಾಡಬೇಕು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡಿರಿ, 5500 ಪುಸ್ತಕಗಳಿಗೆ 82,500 ಖರ್ಚಾಗಿದೆ ಅಂದರೆ ಒಂದು ಪುಸ್ತಕಕ್ಕೆ ಸಾಗಣೆ ವೆಚ್ಚ ಎಷ್ಟು ಬರುತ್ತೆ ಕಂಡುಹಿಡ್ಕೊಳ್ಳೋಣ. 5500 ಪುಸ್ತಕಗಳಿಗೆ 82,500 ರೂಪಾಯಿ ಖರ್ಚು ಬಂದಿದೆ ಅಂದರೆ ಒಂದು ಪುಸ್ತಕದ ಸಾಗಣೆ ವೆಚ್ಚ ಎಷ್ಟು ಆಗ್ಬೋದು ಅಂತ ಕಂಡುಹಿಡ್ಕೊಳ್ಳೋಣ. 5500ರಿಂದ 82,500 ಡಿವೈಡ್ ಮಾಡಿರಿ, 20 ಕ್ಯಾನ್ಸಲ್ ಆಗುತ್ತೆ. ಇದು 11 5 55, ಇದು 11 7 77, 5 ಉಳಿಯುತ್ತೆ, 11 5 55 ಕ್ಯಾನ್ಸಲ್. ಆಮೇಲೆ 5 1 5, 2 ಉಳಿಯುತ್ತೆ, 5 5 25 ಕ್ಯಾನ್ಸಲ್ ಆಗಿ 15 ಬರುತ್ತೆ. 15 ಬರುತ್ತೆ. ಎಷ್ಟು ಬರುತ್ತೆ ಹೇಳ್ರಿ? 15 ಬರುತ್ತೆ. ಅಂದರೆ ಒಂದು ಪುಸ್ತಕದ ಸಾಗಣೆ ವೆಚ್ಚ 15 ರೂಪಾಯಿ. 5,500 ಪುಸ್ತಕಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ 82,500 ರೂಪಾಯಿ ಖರ್ಚು ಬರ್ತಾ ಇದೆ ಅಂದರೆ ಒಂದು ಪುಸ್ತಕವನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಲಿಕ್ಕೆ 15 ರೂಪಾಯಿ ಖರ್ಚು ಬರುತ್ತೆ. ಇಲ್ಲಿ ಸಾಗಣೆ ವೆಚ್ಚ ಏನಿದಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು 10% ಇದೆ. ಗ್ರಾಫಲ್ಲಿ ನೋಡಿರಿ, ಪೈ ಚಾರ್ಟಲ್ಲಿ 10% ಇದೆ. 10%ಗೆ 15 ರೂಪಾಯಿ ಅಂತ, 10%ಗೆ 15 ರೂಪಾಯಿ ಅಂದರೆ 100% ಲೆಕ್ಕ ಮಾಡಿರಿ ಒಂದು ಪುಸ್ತಕದ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಸಿಗುತ್ತೆ. ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಸಿಗುತ್ತೆ. 10 1 10 100 ಕ್ಯಾನ್ಸಲ್ ಆಗಿ 15 10 150 ಅಂದರೆ ಒಂದು ಪುಸ್ತಕದ ಒಟ್ಟು ಖರ್ಚು 150 ರೂಪಾಯಿ ಆಗುತ್ತೆ. ಸಾಗಣೆ ವೆಚ್ಚ, ಪ್ರಿಂಟಿಂಗ್ ಕಾಸ್ಟು, ಪೇಪರ್ ಕಾಸ್ಟು, ಬೈಂಡಿಂಗು, ರಾಯಲ್ಟಿ, ಪ್ರಮೋಷನ್ ಎಲ್ಲ ಸೇರಿ ಒಂದು ಪುಸ್ತಕಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ದು 150 ರೂಪಾಯಿ ಲೆಕ್ಕ ಆಯಿತು. 150 ರೂಪಾಯಿ ಒಂದು ಪುಸ್ತಕಕ್ಕೆ ನೀವು ಇನ್ವೆಸ್ಟ್ ಮಾಡಿ ಬಂಡವಾಳ ಹಾಕಿ ಅದರಿಂದ 25% ಲಾಭ ಗಳಿಸ್ಬೇಕು. 25% ಲಾಭ ಗಳಿಸ್ಬೇಕು ಅಂದರೆ ಎಷ್ಟಕ್ಕೆ ಮಾರಾಟ ಮಾಡಬೇಕು ಅಂತ ನೋಡಿರಿ. 150ಕ್ಕೆ 25% ಲಾಭ ಅಂದರೆ 150ರಲ್ಲಿ ಕಾಲು ಭಾಗ ಅಂತ. 25% ಅಂದರೆ ಕಾಲು ಭಾಗ. 150ರಲ್ಲಿ ಅರ್ಧ ಭಾಗ ಅಂದರೆ 75. 75ರಲ್ಲಿ ಮತ್ತೆ ಅರ್ಧ ಮಾಡಿರಿ 37.5 ಆಗುತ್ತೆ. ಸೊ ನೋಡಿರಿ, 150 ರೂಪಾಯಿಗೆ 25% ಲಾಭ ಅಂದರೆ 150ರಲ್ಲಿ ಕಾಲು ಭಾಗ ಅಂದರೆ 37 ರೂಪಾಯಿ ಲಾಭ ಗಳಿಸ್ಬೇಕು ಅಂದರೆ ಆ ಪುಸ್ತಕವನ್ನು 150ಕ್ಕೆ 37 ಕೊಡ್ರಿ, 187 ರೂಪಾಯಿ 50 ಪೈಸಕ್ಕೆ ಒಂದು ಪುಸ್ತಕವನ್ನು ಮಾರಾಟ ಮಾಡಿದ್ದೆ ಆದರೆ, ಒಂದು ಪುಸ್ತಕವನ್ನು 187 ರೂಪಾಯಿ 50 ಪೈಸಕ್ಕೆ ಮಾರಾಟ ಮಾಡಿದ್ದೆ ಆದರೆ ಪ್ರತಿ ಪುಸ್ತಕದಿಂದ 25% ಲಾಭ ಸಿಕ್ಕಂಗೆ ಆಗುತ್ತೆ. ಹಾಗಾದರೆ 187 ರೂಪಾಯಿ 50 ಪೈಸೆ ಅನ್ನೋದು ಆಪ್ಷನ್ ಏನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ? ನಾನು ಹೇಳಿದ್ನಲ್ಲ, ಕ್ವಶನ್ನು ಆಪ್ಷನ್ನು ಸೊಲ್ಯೂಷನ್ನ ನೀಟಾಗಿ ನೋಟ್ಸ್ ಮಾಡ್ಕೊತ ಹೋಗ್ರಿ, 100% ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ದ ಪ್ರೈಸ್ ಆಫ್ ದ ಬುಕ್ ಈಸ್ ಮಾರ್ಕ್ಡ್ 20% ಅಬೋವ್ ದ ಕಾಸ್ಟ್ ಪ್ರೈಸ್. If the marked price of the book is rupees 180, then what is the cost of the paper used in a single copy of the book? ನೋಡ್ರಿ, ಒಂದು ಪುಸ್ತಕದ ಬೆಲೆಯನ್ನು ಕೊಂಡುಕೊಳ್ಳುವ ಬೆಲೆಗಿಂತ 20% ಹೆಚ್ಚು ನಮೂದಿಸಲಾಗಿದೆ ಅಂತ. ಒಂದು ಪುಸ್ತಕಕ್ಕೆ ಎಷ್ಟು ಖರ್ಚು ಬಂದಿರುತ್ತಲ್ಲ ಕಾಸ್ಟ್ ಪ್ರೈಸು, ಅದಕ್ಕಿಂತ 20% ಎಕ್ಸ್ಟ್ರಾ ಅಲ್ಲಿ MRP ಹಾಕಿದ್ದಾರೆ ಅಂತ. ಒಂದು ಪುಸ್ತಕನ ನಾವು ಪಬ್ಲಿಷ್ ಮಾಡಲಿಕ್ಕೆ ಎಷ್ಟು ಖರ್ಚು ಬಂದಿರುತ್ತಲ್ಲ ಅದಕ್ಕಿಂತ 20% ಹೆಚ್ಚು MRP ಹಾಕಿರ್ತಾರೆ ಅಂತ. ನಮೂದಿತ ಬೆಲೆ MRP, ಮಾರ್ಕ್ಡ್ ಪ್ರೈಸ್ ಅಂತ ಹೇಳಿದ್ನಲ್ಲ, 20% ಹೆಚ್ಚು ನಮೂದಿಸಲಾಗಿದೆ. ಪುಸ್ತಕದ ನಮೂದಿತ ಬೆಲೆ 180 ರೂಪಾಯಿ, 180 ರೂಪಾಯಿ MRP ಹಾಕಿದ್ದಾರೆ ಅಂತ. ಸೊ 180 ರೂಪಾಯಿ ಅಂದರೆ ಅದು 20% ಹೆಚ್ಚು ಅಂತ ಹೇಳಿದ್ದಾರೆ ಅಂದರೆ, ಸರ್ ನಾವು ಕಾಸ್ಟ್ ಪ್ರೈಸ್ 100 ರೂಪಾಯಿ ಅಂದರೆ 20% ಹೆಚ್ಚು ಅಂದರೆ ಅದು MRP ಎಷ್ಟು ಇರುತ್ತೆ ಅಂದರೆ 20% ಹೆಚ್ಚು ಅಂದರೆ 100 ರೂಪಾಯಿ ಇರೋದು 120 ರೂಪಾಯಿ ಇರುತ್ತೆ ಅಂತ. ಒಂದು ವೇಳೆ ಅದರದ್ದು ಒಂದು ಪುಸ್ತಕದ ನಾವು ಕಾಸ್ಟ್ ಪ್ರೈಸ್ ಅಥವಾ ಇನ್ವೆಸ್ಟ್ಮೆಂಟ್ ಅಮೌಂಟ್ 100 ರೂಪಾಯಿ ಇದೆ ಅಂದರೆ MRP 20% ಹೆಚ್ಚು ಅಂದರೆ 120 ರೂಪಾಯಿ ಆಗಿರ್ತಾರೆ ಅಂತ. ಅಲ್ಲಿ MRP 180 ರೂಪಾಯಿ ಅಂತ ಹೇಳಿದ್ದಾರೆ ಅಂದರೆ, MRP 180 ರೂಪಾಯಿ ಹೇಳಿದ್ದಾರೆ ಅಂದರೆ ಅದರದ್ದು ಒಂದು ಪುಸ್ತಕಕ್ಕೆ ಎಷ್ಟು ವೆಚ್ಚ ಮಾಡಿದ್ದೀವಿ, ನಾವು ಖರ್ಚು ಮಾಡಿದ್ದೀವಿ ಅಂತ ಕಂಡುಹಿಡ್ಕೋಬೇಕು. ಕಾಸ್ಟ್ ಪ್ರೈಸನ್ನು 120%ಗೆ 180% ರೂಪಾಯಿ ಆಗಿದೆ ಅಂದರೆ ಈ 100% ಎಷ್ಟು ಅಂತ ಕಂಡುಹಿಡ್ಕೊಳ್ರಿ. ಆ ಪುಸ್ತಕಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದು 0 0 ಕ್ಯಾನ್ಸಲ್ಲು, 6 2 12, 6 3 18 ಕ್ಯಾನ್ಸಲ್ಲು, ಇದು 2 5 10, 0 ಪಕ್ಕ ಬರೋಣ, 50 × 3 ಅಂದರೆ 150 ರೂಪಾಯಿ ಒಂದು ಪುಸ್ತಕಕ್ಕೆ ಖರ್ಚು ಬಂದಿದೆ ಅಂತ. ನೋಡ್ರಿ, ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಲಿಕ್ಕೆ 150 ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ ಅಂತ. ಈ 150 ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ಇಲ್ಲಿ ಪೇಪರ್ ಕಾಸ್ಟ್ ಕೇಳಿದಾನೆ. ಕಾಗದದ ಬೆಲೆ ಎಷ್ಟು ಅಂದರೆ ಪೇಪರ್ ಕಾಸ್ಟ್ 25% ಇದೆ. 150 ರೂಪಾಯಿಗೆ 25% ಅಂದರೆ 150 ರೂಪಾಯಿದಲ್ಲಿ ಕಾಲು ಭಾಗದಷ್ಟು ಅಂತ.
ಕ್ವಾರ್ಟರ್ ಪಾರ್ಟ್ ಅಂತ ಕರಿತೀವಿ. 150 ರೂಪಾಯಿ ಕಾಲು ಭಾಗದಷ್ಟು ಆದರೆ 150ರಾಗ ಅರ್ಧ 75, 75ರಾಗ ಅರ್ಧ 37ವರೆ ಆಗುತ್ತಲ್ಲ. ಪೇಪರ್ ಕಾಸ್ಟು ಒಂದು ಪುಸ್ತಕ ಪಬ್ಲಿಷ್ ಮಾಡಲಿಕ್ಕೆ 37 ರೂಪಾಯಿ 50 ಪೈಸೆ ಪೇಪರ್ ಕಾಸ್ಟ್ ಬಂದಿದೆ. ಆಪ್ಷನ್ ಬಿ ನಲ್ಲಿದೆ ನೋಡಿರಿ, ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಗೊತ್ತಾಯ್ತಾ? ಕಾಗದದ ವೆಚ್ಚ 37 ರೂಪಾಯಿ 50 ಪೈಸೆ ಬರುತ್ತೆ. ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? 4 ಕ್ವಶನ್ಸ್ ಆಯಿತು. ನೆಕ್ಸ್ಟ್ 5th ಕ್ವಶನ್ಗೆ ಬರೋಣ. 5ನೇ ಪ್ರಶ್ನೆ ಏನಿದೆ ಅಂತ, ರಾಯಲ್ಟಿ ಆನ್ ದ ಬುಕ್ ಈಸ್ ಲೆಸ್ ದೆನ್ ದ ಪ್ರಿಂಟಿಂಗ್ ಕಾಸ್ಟ್ ಬೈ ಅಂತ ಇದೆ. ಪುಸ್ತಕದ ಮೇಲಿನ ರಾಯಧನ ಮುದ್ರಣ ವೆಚ್ಚಕ್ಕಿಂತ ಎಷ್ಟು ಕಡಿಮೆ ಆಗಿದೆ ಅಂತ ಕೇಳಿದ್ದೀನಿ ನೋಡಿರಿ. ಪುಸ್ತಕದ ಮೇಲಿನ ರಾಯಧನ ಮುದ್ರಣ ವೆಚ್ಚಕ್ಕಿಂತ ಎಷ್ಟು ಕಡಿಮೆ ಆಗಿದೆ, ಶೇಕಡ ಎಷ್ಟು ಕಡಿಮೆ ಇದೆ, ಶೇಕಡ ಎಷ್ಟು ಕಡಿಮೆ ಇದೆ ಅಂತ ಬರ್ಕೋಬೇಕಿನ್ನು. ಶೇಕಡ ಎಷ್ಟು ಕಡಿಮೆ ಆಗಿದೆ ಅಂತ. ಪುಸ್ತಕದ ಮೇಲಿನ ರಾಯಧನ ಮುದ್ರಣ ವೆಚ್ಚಕ್ಕಿಂತ ಎಷ್ಟು ಕಡಿಮೆ ಇದೆ ಅಂತ ಕೇಳಿದ್ದಾನೆ. ರಾಯಲ್ಟಿ ಅನ್ನೋದು ಪ್ರಿಂಟಿಂಗ್ ಕಾಸ್ಟ್ಗಿಂತ ಎಷ್ಟು % ಕಡಿಮೆ ಇದೆ ಅಂತ ಕೇಳಿದ್ದಾನೆ. ರಾಯಲ್ಟಿಗೆ 15% ನಾವು ಇನ್ವೆಸ್ಟ್ ಮಾಡಿರೋದು, ಪ್ರಿಂಟಿಂಗ್ ಕಾಸ್ಟ್ 20% ಇನ್ವೆಸ್ಟ್ ಮಾಡಿದ್ವಿ. ಈ ರಾಯಧನ ಈ ಪ್ರಿಂಟಿಂಗ್ ಕಾಸ್ಟ್ಗಿಂತ ಎಷ್ಟು % ಕಡಿಮೆ ಅಂದರೆ ಬರೀ ನೋಡಲಿ 5% ಕಡಿಮೆ ಆಗುತ್ತೆ. 20ಕ್ಕೆ 5 ಕಡಿಮೆ ಆಗಿರೋದು. ಶೇಕಡ ಎಷ್ಟು ಕಡಿಮೆ ಅಂತ ಕೇಳಿದಾನಂದ್ರೆ ನಾವು 5% ನೋಡಿದ ತಕ್ಷಣ ಹಾಕಂಗಿಲ್ಲ, ಅದು ರಾಂಗ್ ಆಗುತ್ತೆ. ಸೊ ನೋಡಿರಿ, ರಾಯಲ್ಟಿ ಆನ್ ದ ಬುಕ್ ಈಸ್ ಲೆಸ್ ದೆನ್ ದ ಪ್ರಿಂಟಿಂಗ್ ಕಾಸ್ಟ್ ಬೈ ಅಂತ ಹೇಳಿದೇನೆಂದರೆ ಪುಸ್ತಕದ ಮೇಲಿನ ರಾಯಧನ ಮುದ್ರಣ ವೆಚ್ಚಕ್ಕಿಂತ ಶೇಕಡ ಎಷ್ಟು ಕಡಿಮೆ ಇದೆ ಅಂತ ಕೇಳಿದಾಗ ಅಲ್ಲಿ 5% ಕಡಿಮೆ ಇದೆ ಅಂತ ಫಸ್ಟ್ ಆನ್ಸರ್ ಹಾಕಿ ಬಂದರೆ ಇದು 100% ರಾಂಗ್. ಯಾಕೆ ರಾಂಗ್ ಅಂದರೆ ನೋಡ್ರಿ, ಶೇಕಡ ಎಷ್ಟು ಕಡಿಮೆ ಇದೆ ಪರ್ಸೆಂಟೇಜಲ್ಲಿ ಕಂಡುಹಿಡಿಬೇಕಂದ್ರೆ ಇಲ್ಲಿರೋ 20ಕ್ಕೆ 5 ಕಡಿಮೆ ಆಗಿ 15 ಆಗಿದೆ. 20ಕ್ಕೆ 5 ಕಡಿಮೆ ಇದೆ. 20ಕ್ಕೆ 5 ಕಡಿಮೆ ಇದೆ ಅಂದರೆ ಶೇಕಡ ರೂಪದಲ್ಲಿ ಹೇಳ್ಬೇಕಾದ್ರೆ 100ಗೆ ಎಷ್ಟು ಕಡಿಮೆ ಅಂತ ಹೇಳ್ಬೇಕು. ಸೊ 21 25 100 ಕಡಿಮೆ ಆಗಿ 5 25 ಟೋಟಲಿ 25% ಕಡಿಮೆ ಇರುತ್ತೆ ಅಂತ. ಆ ರಾಯಲ್ಟಿ ಅನ್ನೋದು ಪ್ರಿಂಟಿಂಗ್ ಕಾಸ್ಟ್ಗಿಂತ 25% ಅಮೌಂಟ್ ಕಡಿಮೆ ಆಗುತ್ತೆ. 25% ಅನ್ನೋದು ಆಪ್ಷನ್ ಡಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್. ನೀವೇನಾರ 5% ಹಾಕಿದ್ರೆ 100% ರಾಂಗ್ ನಿಮ್ಮದು. ಕ್ಲಿಯರಾ? ಗೊತ್ತಾಯ್ತಾ? ಸೊ ಇವೆಲ್ಲ ನೋಡಿ 5 ಕ್ವಶನ್ಸ್. ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ಎಸ್ಪೆಷಲಿ ಪೈ ಚಾರ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಬಾರ್ ಗ್ರಾಫು ಆಮೇಲೆ ಡಾಟಾ ಟೇಬಲ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಇವತ್ತು ಪೈ ಚಾರ್ಟಲ್ಲಿ ಹೇಳ್ಕೊಟ್ಟಿದ್ದೀನಿ. ಲಾಸ್ಟ್ ವೀಡಿಯೋಸ್ ಇದ್ದಾವೆ, ಯಾರು ಆ ವೀಡಿಯೋಸ್ ನೋಡಿಲ್ಲ ಹಿಂದೆ ಇನ್ನೂ 2-3 ವೀಡಿಯೋಸ್ನ KSET ಸಂಬಂಧಪಟ್ಟಂತೆ, ಅದು ಎಸ್ಪೆಷಲಿ 2025 KSET ಅಂತೇಳಿ ವೀಡಿಯೋಸ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ವೀಡಿಯೋಸ್ನ ಮೊದಲು ವಾಚ್ ಮಾಡಿ ನೆಕ್ಸ್ಟ್ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಬನ್ನಿ, ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಬರೋಣ, ಒಂದು ನಂಬರ್ ಸೀರೀಸ್ ಕ್ವಶನ್ ಇದೆ. 6 ಇರೋದು 27 ಇದೆ, 27 ಇರೋದು 128 ಇದೆ, 128 ಇರೋದು ಇಲ್ಲಿಗೆ ಡ್ಯಾಶ್ ಇದೆ, ಆಮೇಲೆ 3130 ಇದೆ. ಈ ಡ್ಯಾಶ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ನಂಬರ್ ಸೀರೀಸ್ ನೋಡ್ರಿ, ಮೊದಲನೇ ಸಂಖ್ಯೆ 6 ಇರೋದು, ಆಮೇಲೆ 27 ಆಗಿದೆ, ಆಮೇಲೆ 128 ಆಗಿದೆ, ಆಮೇಲೆ ಡ್ಯಾಶ್ ಇದೆ, ಆಮೇಲೆ 3130 ಇದೆ. ಅಂದರೆ ಈ ಡ್ಯಾಶ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕು ಅಂದರೆ ನೋಡ್ರಿ, ಇದು ಅಸೆಂಡಿಂಗ್ ಆರ್ಡ್ರಲ್ಲಿದೆ. ನಂಬರ್ ಸೀರೀಸ್ ಏರಿಕೆ ಕ್ರಮದಲ್ಲಿದೆ ಅಂದರೆ ಅಡಿಷನ್ ಇರುತ್ತೆ, ಸಮ್ಟೈಮ್ಸ್ ಏನಿರುತ್ತೆ ಅಡಿಷನ್ ರೂಲ್ ಆದಮೇಲೆ ಮಲ್ಟಿಪ್ಲಿಕೇಶನ್ ರೂಲ್ ಇರುತ್ತೆ. 3000 ಸಮಥಿಂಗ್ ಇದ್ದು ಬರೀ 100, 20, 6 ಇದಾವೆ ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ನೇ ಚೆಕ್ ಮಾಡಿರಿ. ಸೊ 6ರಿಂದ 27 ಬರ್ಬೇಕಂದ್ರೆ 6ಅನ್ನು ನಾನು ನಿಯರೆಸ್ಟ್ ಅಂದರೆ ಏನು ಮಾಡ್ತೀನಿ ಅಂದರೆ 6 5ಲೇ ಗುಣಿಸ್ತೀನಿ. 6 5ಲೇ 30 ಆಗುತ್ತೆ. 6ಅನ್ನು 5ರಿಂದ ಗುಣಾಕಾರ ಮಾಡಿರಿ, 6 5ಲೇ 30, 6 5 30 ಬರುತ್ತೆ. ಇದು 27 ಆಗ್ಬೇಕಂದ್ರೆ 30ರಲ್ಲಿ 3 ಮೈನಸ್ ಮಾಡಿರಿ 27 ಬರುತ್ತೆ. 6 × 5 ಅಂದರೆ 30, -3 ಮಾಡಿರಿ 27 ಸಿಗುತ್ತೆ. ಆಮೇಲೆ 27 ಇರೋದು 128 ಆಗ್ಬೇಕಂದ್ರೆ 27ನ ನೆಕ್ಸ್ಟ್ ಎಗೇನ್ 5ರಿಂದನೇ ಗುಣಾಕಾರ ಮಾಡಿರಿ, 27 5ಲೇ 135 ಆಗುತ್ತೆ, 135 ಬರುತ್ತೆ. ಇದು 128 ಆಗ್ಬೇಕಂದ್ರೆ ಅದರಲ್ಲಿ 7 ಮೈನಸ್ ಮಾಡಬೇಕು. 135 7 ಮೈನಸ್ ಮಾಡಿರಿ 128 ಕರೆಕ್ಟ್ ಆಗುತ್ತೆ. ಸೊ 5 ಸೇಮ್ ಇದೆ ಅಂದರೆ ನಾನು ಇಲ್ಲೂ 5 ಮಾಡ್ತೀನಿ. 128ನ 5ರಿಂದ ಗುಣಾಕಾರ ಮಾಡಿರಿ, 5 8 40 0 ದಶಕ 4 ಇರುತ್ತೆ. 5 2 10 4 14 ಕ್ಯಾರಿ 1 ಇರುತ್ತೆ. 5 1 5 1 6 640 ಬರುತ್ತೆ. ಇಲ್ಲಿ -3 ಮಾಡಿದ್ದೀನಿ, ಇಲ್ಲಿ -7 ಮಾಡಿದ್ದೀನಿ, ಮತ್ತು -11 ಮಾಡೋಣ. ಇವಾಗ 640ಯಲ್ಲಿ 11 ಮೈನಸ್ ಮಾಡಿದ್ರೆ 629 ಬರುತ್ತೆ. ಈ 629 ಈ ಡ್ಯಾಶ್ ಪ್ಲೇಸಲ್ಲಿ ಬರೀತೀವಿ. ನೆಕ್ಸ್ಟ್ ಇದೇ 629ಅನ್ನು 5ಇಂದನೇ ಮಲ್ಟಿಪ್ಲೈ ಮಾಡ್ರೆ, 5ಇಂದ ಮಲ್ಟಿಪ್ಲೈ ಮಾಡಿದ್ರೆ 3145 ಆಗುತ್ತೆ. 5 × 629 ಗುಣಿಸಿದ್ರೆ
ಇಲ್ಲಿ 11 ಆದಮೇಲೆ ನೆಕ್ಸ್ಟ್ 15 ಮೈನಸ್ ಮಾಡಿರಿ. 15 ಮೈನಸ್ ಮಾಡಿರಿ ಅಂದರೆ 3130 ಕರೆಕ್ಟ್ ಬರುತ್ತೆ. ಇಲ್ಲಿ ಮುಂದ್ಗಡೆ 3130 ಸರಿ ಇದೆ ಅಂದರೆ ಇಲ್ಲಿ ಕ್ವಶನ್ ಮಾರ್ಕ್ ಅಥವಾ ಡ್ಯಾಶ್ ಪ್ಲೇಸಲ್ಲಿ ಬರೋ ಸಂಖ್ಯೆ 629 ಕರೆಕ್ಟು. ಅದು ಆಪ್ಷನ್ ಬಿ ನಲ್ಲಿದೆ. ಇನ್ನೊಂದು ಕ್ಲಾರಿಟಿ ಬೇಕು ನಿಮಗೆ, ಏನು ಅಂದರೆ ಇಲ್ಲಿ ಇಂಟು 5 ಎಲ್ಲ ತಗ ಸೇಮ್ ಇದೆ. ಆದರೆ ಇಲ್ಲಿ 3, 7, 11, 15 ಹೆಂಗೆ ಮೈನಸ್ ಮಾಡಿರಿ ಯಾವ ಬೇಸಿಸ್ ಮೇಲೆ ಅಂದರೆ ಈ 3ಗೂ 7ಗೂ ಡಿಫ್ರೆನ್ಸ್ 4 ಆಗುತ್ತೆ. 7 ಮತ್ತು 4 ಅಂದರೆ 11 ಆಗುತ್ತೆ. 3, 4 ಅಂದರೆ 7, 7 + 4 11, 11 + 4 ಅಂದರೆ 4 ಡಿಫ್ರೆನ್ಸಲ್ಲಿ ನಂಬರ್ಸ್ನ ಮೈನಸ್ ಮಾಡ್ತಾ ಹೋಗಿದ್ದಾರೆ ಅಷ್ಟೇ. ಹಾಗೆ 3 + 4 7, 7 + 4 11, 11 + 4 ಅಂದರೆ 15. ಆ ಥರ ಡಿಫ್ರೆನ್ಸ್ 4 ನಂಬರ್ಸ್ನ ಇಲ್ಲಿ ಮೈನಸ್ ಮಾಡ್ತಾ ಹೋದರೆ ಮುಂದಿನ ಸಂಖ್ಯೆಗಳು ಸಿಗ್ತಾ ಇದ್ದಾವೆ ಅಂತ ಒಂದು ಪ್ಯಾಟರ್ನ್ ಗೊತ್ತಾಯ್ತು. ಹಾಗಾಗಿ ಆನ್ಸರ್ ಆಪ್ಷನ್ ಬಿ ನಲ್ಲಿದೆ. ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ಇದು ಅರ್ಥ ಆದಮೇಲೆ ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡ್ತಾ ಬರೋಣ. ಇಲ್ಲೊಂದು ಆಲ್ಫಾಬೆಟ್ ಸೀರೀಸ್ ಇದೆ, ಲೆಟರ್ ಸೀರೀಸ್ ಅಂತ ಕರಿತೀವಿ. ಫಸ್ಟ್ ಗ್ರೂಪಲ್ಲಿ MNPT ಇದೆ, JKMQ ಇದೆ, GHJN ಇದೆ, ಡ್ಯಾಶ್ ಇದೆ, ABDH ಅಂತ ಇದೆ. ಇದಕ್ಕೆ ಆನ್ಸರ್ ಏನು ಅಂತ ಕಂಡುಹಿಡಿಯೋದಾದ್ರೆ ನೋಡಿ, ಇದಕ್ಕೆ ಆಲ್ಫಾಬೆಟ್ಸ್ ಬರ್ಕೋಬೇಕು. ಏನಿಂದ ಝೆಡ್ ತನಕ ಸಿಂಗಲ್ ಲೆಟರ್ಸ್ ಅಲ್ಲಿ ಬರೋ ಥರ ಆಲ್ಫಾಬೆಟ್ಸ್ ಬರ್ಕೊಂಡು ಎಲ್ಲದರಲ್ಲೂ ಮೊದಲನೇ ಅಕ್ಷರ ನೋಡ್ರಿ. ಇಲ್ಲಿ ಎಮ್ ಆದಮೇಲೆ ಜೆ ಇದೆ, ಜೆ ಆದಮೇಲೆ ಜಿ ಇದೆ, ಜಿ ಆದಮೇಲೆ ಯಾವ್ದು ಅಕ್ಷರ ಬರುತ್ತೆ ಅಂದರೆ ಆಲ್ಫಾಬೆಟಲ್ಲಿ ಎಮ್ಗೂ ಮತ್ತು ಜೆಗೂ ಡಿಫ್ರೆನ್ಸ್ ನೋಡ್ರಿ. ಎಮ್ಮಿಂದ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ 2 ಲೆಟರ್ಸ್ ಗ್ಯಾಪ್ ಕೊಟ್ಟು ಜೆ ಇದೆ, -2 ಬರಿತಾ ಇದೀನಿ. ಜೆಯಿಂದ ಅಗೇನ್ 2 ಲೆಟರ್ಸ್ ಗ್ಯಾಪ್ ಕೊಟ್ಟು ಹಿಂದ್ಗಡೆ ಜಿ ಇದೆ. ಸೊ ಕರೆಕ್ಟಾಗಿ ಜಿ ಇದೆ. ಜಿಯಿಂದ 2 ಲೆಟರ್ಸ್ ಗ್ಯಾಪ್ ಇಟ್ಟು ಬರೋರು ಯಾವ್ದು ಬರುತ್ತೆ? ಡಿ ಅಕ್ಷರ ಬರುತ್ತೆ. ಸೊ -2 ಮೈನಸ್ ಅಂದರೆ ಹಿಂದಕ್ಕೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂತ. ಡಿಯಿಂದ ಅಗೇನ್ ಹಿಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಬರೋರೆ ಎ ಬರುತ್ತೆ. ಎ ಕರೆಕ್ಟ್ ಇದೆ ನೋಡ್ರಿ. ಅಂದರೆ ಇಲ್ಲಿ ನಮಗೆ ಬೇಕಾಗಿರೋ ಆನ್ಸರಲ್ಲಿ ಮೊದಲನೇ ಅಕ್ಷರ ಡಿ ಬರುತ್ತೆ. ಇವಾಗ ಎಲ್ಲದರಲ್ಲೂ ಸೆಕೆಂಡ್ ಲೆಟರ್ ಚೆಕ್ ಮಾಡ್ತಾ ಹೋಗೋಣ. ಎನ್ ಇರೋದು ಕೆ ಇದೆ ಅಂದರೆ ಆಲ್ಫಾಬೆಟಲ್ಲಿ ನೋಡ್ರಿ ಎನ್ನಿಂದ ಹಿಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಕೆ ಇದೆ. ಸೊ ಅದೇ ಥರ ಕೆ ಇಂದ ಎಚ್ ಇದೆ ಅಂದರೆ ಕೆನಿಂದ ಹಿಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಹೆಚ್ ಇದೆ. ಅದೇ ಥರ ಎಚ್ಚಿಂದ ಹಿಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಬರೋದ್ವಿ ಅಂದರೆ ಇ ಬರುತ್ತೆ, ಡಿ ಇ ಬಂತು. ಆಮೇಲೆ ಇ ಇಂದ ಹಿಂದಕ್ಕೆ 2 ಅಕ್ಷರ ಗ್ಯಾಪ್ ಇಟ್ಟು ಬರೋದ್ವಿ ಅಂದರೆ ಬಿ ಅಕ್ಷರ ಬರುತ್ತೆ. ಇಲ್ಲಿ ಬಿ ಅಕ್ಷರ ಕರೆಕ್ಟ್ ಇದೆ. ಇದು ಎಲ್ಲ -2. ಡಿ ಇ ಬಂತು. ಡಿ ಇ ಬಂದಿದೆ ಅಂದರೆ ಫಸ್ಟ್ ಆಪ್ಷನಲ್ಲಿ ಡಿ ಇ ಇದೆ, ಆಪ್ಷನ್ ಸಿ ನಲ್ಲಿ ಡಿ ಇ ಇದೆ. ಇದು ಡಿ ಜಿ ಇದೆ ಅಂದರೆ ರಾಂಗು, ಇದು ಡಿ ಕೆ ಇದೆ ಅಂದರೆ ರಾಂಗು. ಆಪ್ಷನ್ ಬಿ ಮತ್ತು ಡಿ ರಾಂಗು. ಎ ಅಥವಾ ಸಿ ಕರೆಕ್ಟ್ ಇರ್ಬೋದು. ಇನ್ನೊಂದು ಅಕ್ಷರ ಚೆಕ್ ಮಾಡಿರಿ ಯಾವುದು ಅಂತ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಮೂರನೇ ಅಕ್ಷರ ಬರೋಣ. ಪಿ ಇಂದ ಎಮ್ ಇದೆ. ಎಲ್ಲದರಲ್ಲೂ ಮೂರನೇ ಅಕ್ಷರ ಮಾತ್ರ ನೋಡ್ತಾ ಹೋಗ್ರಿ. ಎಮ್ ಇಂದ ಜೆ ಇದೆ. ಪಿನಿಂದ ಎಮ್ ಅಂದರೆ ಪಿನಿಂದ ಹಿಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಎಮ್ ಇದೆ. ಎಮ್ ಇಂದ ಹಿಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟರೆ ಜೆ ಬರುತ್ತೆ. ಇಲ್ಲಿ ಜೆ ಇದೆ. ಜೆನಿಂದ ಹಿಂದಕ್ಕೆ 2 ಅಕ್ಷರ ಗ್ಯಾಪ್ ಇಟ್ಟು ಬರೋರೆ ಜಿ ಬರುತ್ತೆ. ಜಿ ಬರೀತಾನೆ ಡಿ ಇ ಜಿ. ಇಲ್ಲಿ ಡಿ ಇ ಜಿ ಅಂದರೆ ಇದು ಕರೆಕ್ಟ್ ಇದೆ. ಇದು ಡಿ ಇ ಕೆ ಇದೆ ಅಂದರೆ ಇದು ರಾಂಗ್ ಆಗುತ್ತೆ. ಆಪ್ಷನ್ ಏನೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಲಾಸ್ಟ್ ಅಕ್ಷರ ನೋಡೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ನಮಗೆ ಆನ್ಸರ್ ಸಿಕ್ಕಾಯಿತು. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಇದು ಲೆಟರ್ ಸೀರೀಸ್ ಅಂತ ಹೇಳ್ತೀವಿ. ಈ ಥರ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು KSET ಎಕ್ಸಾಮಲ್ಲಿ. ನೆಕ್ಸ್ಟ್ ಪ್ರಶ್ನೆ ಬರಲಿ. ಸೊ ಇಲ್ಲಿ E1V ಅದು D3W C5X ಡ್ಯಾಶ್ A9Z ಇದೆ. ಇಲ್ಲಿ ಲೆಟರ್ಸ್ ನಂಬರ್ಸ್ ಮಿಕ್ಸ್ ಮಾಡಿ ಸೀರೀಸ್ ಕೊಟ್ಟಿದ್ದಾನೆ. ಬಟ್ ಸಿಂಪಲ್, ವೆರಿ ಸಿಂಪಲ್. ಹೆಂಗಂದ್ರೆ ಫಸ್ಟ್ ನಂಬರ್ಸ್ ನೋಡಿದರೆ 1 ಇರೋ ನಂಬರು 3 ಇದೆ, 3 ಇರೋ ನಂಬರು 5 ಇದೆ. 1, 3, 5 ಆರ್ ದ ಆಡ್ ನಂಬರ್ಸ್. 1, 3, 5 ಅನ್ನೋ ಬೆಸ ಸಂಖ್ಯೆಗಳು. ಹಾಗಾದರೆ ಇಲ್ಲಿ ಮಧ್ಯದಲ್ಲಿ ಬೆಸ ಸಂಖ್ಯೆ 7 ಬರುತ್ತೆ. 7 ಆದಮೇಲೆ ನೆಕ್ಸ್ಟ್ ಬೆಸ ಸಂಖ್ಯೆ 9 ಕರೆಕ್ಟ್ ಇದೆ. ಸೊ ಮಧ್ಯದ ಸಂಖ್ಯೆ 7 ಇರೋ ಆಪ್ಷನ್ನು ಸಿ ಆಪ್ಷನ್ ಬಿಟ್ಟರೆ ಬೇರೆ ಯಾವ ಆಪ್ಷನಲ್ಲೂ 7 ಇಲ್ಲ. ಇದೇ ಕರೆಕ್ಟ್ ಆನ್ಸರ್. ಮತ್ತಿನ್ನೇನು ಮುಂದಕ್ಕೆ ನೋಡೋ ಅವಶ್ಯಕತೆ ಇಲ್ಲ. ಲೆಟರ್ಸ್ ಅವಶ್ಯಕತೆನೇ ಇಲ್ಲ. ಇನ್ ಕೇಸ್ ಲೆಟರ್ಸ್ ಯಾವ್ದಾದ್ರು ಇನ್ನೊಂದು ಆಪ್ಷನಲ್ಲಿ 7 ಇತ್ತು ಮಧ್ಯದಲ್ಲಿ ಅಂದರೆ ಆವಾಗ ಲೆಟರ್ಸ್ ಬೇಕಾಗುತ್ತೆ. ಸೊ ಬೇಕಾದ್ರೆ ಚೆಕ್ ಮಾಡಿರಿ. ಯಾವ್ದಾದ್ರು ಒಂದು ಅಕ್ಷರ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲನೇ ಅಕ್ಷರ ಇ ಇದೆ, ಇಲ್ಲಿ ಡಿ ಇದೆ. ಆಲ್ಫಾಬೆಟಲ್ಲಿ ಇನ ಹಿಂದಿನ ಅಕ್ಷರ ಡಿ, ಡಿನ ಹಿಂದಿನ ಅಕ್ಷರ ಸಿ ಇದೆ, ಸಿನ ಹಿಂದಿನ ಅಕ್ಷರ ಅಂದರೆ ಬಿ ಬರುತ್ತೆ. ಫಸ್ಟ್ ಲೆಟ್ರ್ ಬಿ. ಬಿನ ಹಿಂದಿನ ಅಕ್ಷರ ಎ, ಇಲ್ಲಿ ಫಸ್ಟ್ ಲೆಟ್ರ್ ಎ ಇದೆ. B7 ಇದೆ ಅಂದರೆ ಇದೆ B7. ಆಮೇಲೆ ಇಲ್ಲಿ ಇನ್ನೊಂದು ಅಕ್ಷರ ವಿ ಇರೋದು ಡಬ್ಲ್ಯೂ ಇದೆ, ಡಬ್ಲ್ಯೂ ಇರೋದು ಎಕ್ಸ್ ಇದೆ. ವಿ ಇರೋದು ನೋಡ್ರಿ ಇಲ್ಲಿ ವಿ ಇರೋದು ಡಬ್ಲ್ಯೂ, ಡಬ್ಲ್ಯೂ ಇರೋದು ಎಕ್ಸ್ ಆದಮೇಲೆ ವೈ ಆದಮೇಲೆ ಝೆಡ್. ಸೊ ಎಕ್ಸ್ ಆದಮೇಲೆ ನೆಕ್ಸ್ಟ್ ಅಕ್ಷರ ಇಲ್ಲಿ ವೈ ಆದಮೇಲೆ ನೆಕ್ಸ್ಟ್ ಅಕ್ಷರ ಝೆಡ್ ಕರೆಕ್ಟ್ ಇದೆ. ಹಾಗಾಗಿ B7Y ಸರಿ ಉತ್ತರ. ನಾನು ಹೇಳಿದ್ದೆ ಫಸ್ಟ್ ನಂಬರ್ ಸಿಕ್ಕ ತಕ್ಷಣ ಆಪ್ಷನಲ್ಲಿ 7 ಇರೋ ನಂಬರ್ ಯಾವುದಿಲ್ಲ ಅದೇ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಒಂದು ವೇಳೆ ಬೇರೆ ಆಪ್ಷನಲ್ಲೂ ಮಧ್ಯದಲ್ಲಿ 7 ಇದ್ದರೆ ಈ ಥರ ಆಲ್ಫಾಬೆಟ್ಸ್ನ ಚೆಕ್ ಮಾಡಿರಿ, ಅವಾಗ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ.
In a code, if bill is coded as DKNN, then the code word for sent in that code ಅಂತ ಇದೆ ನೋಡ್ರಿ. ಒಂದು ಕೋಡ್ನಲ್ಲಿ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಆಲ್ಫಾಬೆಟ್ಸ್ ಬರ್ಕೊಳ್ಳೋಣ ಎ ಇಂದ ಝಡ್ ತನಕ. ಬಿಲ್ ಎಂಬ ವರ್ಡ್ ಇದೆಯಲ್ಲ, BILL, ಬಿಲ್ ಅಂತಕ್ಕಂಥ ವರ್ಡನ್ನು DKNN ಅಂತ ಕೋಡಿಂಗ್ ಮಾಡಿದ್ದಾನೆ, DKNN ಅಂತ. ಹಾಗಾದರೆ ಅದೇ ಕೋಡ್ನಲ್ಲಿ ಸೆಂಟ್ ಎಂಬ ಪದವನ್ನು ಯಾವ ರೀತಿ ಕೋಡಿಂಗ್ ಮಾಡ್ಬೋದು, ಸೆಂಟ್ ಎಂಬ ಪದದ ಕೋಡ್ ಲ್ಯಾಂಗ್ವೇಜ್ ಏನು ಅಂತ ಕೇಳಿದ್ದಾನೆ. ಬಿಲ್ಲನ್ನು ಈ ಥರ ಕೋಡ್ ಮಾಡಿದರೆ ಸೆಂಟನ್ನು ಯಾವ ರೀತಿ ಕೋಡ್ ಮಾಡ್ಬೋದು ಅಂತ. ಸೊ ಬಿಲ್ಲಿಗೆ ನೋಡ್ರಿ, ಬಿ ಅಕ್ಷರಕ್ಕೆ ಡಿ ಅಕ್ಷರ ಬರ್ತಾರೆ, ಬಿಗೆ ಡಿ ಬರ್ಕೊಂಡಾರ, ಬಿಯಿಂದ ಒಂದು ಅಕ್ಷರ ಗ್ಯಾಪ್ ಕಟ್ಟು. ಸೊ ಅದೇ ಥರ ನಾವು ಎಸ್ಗೆ ಒಂದು ಅಕ್ಷರ ಮುಂದಕ್ಕೆ ಗ್ಯಾಪ್ ಕಟ್ ಬರೆಯೋಣ, ಯು ಬರುತ್ತೆ, ಯು ಬರಿತೀವಿ. ನಮ್ಮ ಆನ್ಸರಲ್ಲಿ ಮೊದಲನೇ ಅಕ್ಷರ ಯು ಬರಬೇಕು, ಇಲ್ಲಿ ಮೊದಲನೇ ಅಕ್ಷರ ವಿ ಇದೆ ಅಂದರೆ ಇದು ರಾಂಗ್, ಇದು ರಾಂಗ್. ಆಪ್ಷನ್ ಎ ಮತ್ತು ಡಿ. ಎರಡನೇ ಅಕ್ಷರ ನೋಡೋಣ, ಐಗೆ ಕೆ ಬರ್ದಾನೆ ಅಂದರೆ ಐನಿಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಇಟ್ಟು ಕೆ ಬರ್ತಾರೆ. ನಾವಿಲ್ಲಿ ಇನಿಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಇಟ್ಟು ಬರೆಯೋಣ, ಜಿ ಬರುತ್ತೆ, ಯು ಜಿ ಬಂತು ನಮ್ಮ ಆನ್ಸರಲ್ಲಿ, ಯು ಜಿ. ಸೊ ಇಲ್ಲಿ ಯು ಜಿ ಇದೆ, ಇದರಲ್ಲಿ ಯು ಜಿ ಇದೆ. ಸೊ ನೆಕ್ಸ್ಟ್ ಎಲ್ಗೆ ಎನ್ ಬರ್ತಾರೆ ಅಂದರೆ ಎಲ್ಲಿಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಎನ್ ಇದೆ, ಇಲ್ಲೂ ನಾವು ಎನ್ನಿಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಇಟ್ಟರೆ ಪಿ ಬರುತ್ತೆ. ಇಲ್ಲಿ ಎಲ್ಗೆ ಎನ್ ಇದೆ, ಸೇಮ್ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಎನ್ ಇದೆ ಅಂದರೆ ಇಲ್ಲಿ ಟಿಗೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಬರ್ಕೊಂಡ್ರೆ ವಿ ಬರುತ್ತೆ, ಯು ಜಿ ಪಿ ವಿ ಆಗುತ್ತೆ. ಯು ಜಿ ಪಿ ಯು ಇದೆ, ಇದು ಹಾಗಾಗಿ ರಾಂಗ್. ಇದು ಯು ಜಿ ಪಿ ವಿ ಅಂತ ಆಪ್ಷನ್ ಬಿನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗ್ತಾಯ್ತಾ? ಈ ರೀತಿ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡೋಣ. ಮುಂದಿನ ಪ್ರಶ್ನೆ, if the word come is coded as XLNV in a code language, the word coded as WZGV in it is. ಕೋಡ್ ಕಮ್ ಎಂಬ ಪದವನ್ನು ಒಂದು ಸಂಕೇತ ಭಾಷೆಯಲ್ಲಿ XLNV ಎಂದು ಸಂಕೇತಿಸಿದರೆ ಅದರಲ್ಲಿ WZGV ಎಂದು ಸಂಕೇತಿಸಲಾದ ಪದವು ಅಂತ ಕೇಳಿದನು. ನೋಡ್ರಿ, ಇಲ್ಲಿ ಆಲ್ಫಾಬೆಟ್ಸ್ ಬರ್ಕೊಳ್ಳೋಣ. ಸೊ ಫಸ್ಟು ಕಮ್ ಎಂಬ ಪದಕ್ಕೆ ಕೋಡ್ ಲ್ಯಾಂಗ್ವೇಜನ್ನು ಏನು ಬರ್ತೀವಿ ಅಂದರೆ XLNV ಅಂತ ಬರ್ಕೊಂಡ್ರೆ, XLNV ಅಂತ ಬರ್ಕೊಂಡ್ರೆ ಹಾಗಾದರೆ ಯಾವ ಪದದ ಕೋಡ್ ವರ್ಡು WZGV ಅಂತ ಇದೆ ಅಂತ ಕ್ವಶನ್ ಕೇಳಿದ್ದೀನಿ. ಯಾವ ಪದದ ಕೋಡ್ ವರ್ಡ್ ಇದು ಥರ ಬರಿತೀವಿ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ಇಲ್ಲಿ ಆಲ್ಫಾಬೆಟ್ಸನ್ನು ನಾನು ಏನಿಂದ ಎಮ್ ತನಕ ಅರ್ಧದಷ್ಟು ಲೆಟರ್ಸ್ನ ಬರ್ಕೊಂಡು ಇನ್ನುಳಿದ ಅಕ್ಷರಗಳನ್ನ ಈ ಥರ ರಿವರ್ಸ್ ಸೈಡಲ್ಲಿ ಬರೀತಾ ಹೋದೆ. ಈ ಥರ ಬರ್ಕೊಂಡ್ರೆ ಇದಕ್ಕೆ ಭಾಳ ಸುಲಭ ಆಗುತ್ತೆ. ಯಾಕೆಂದರೆ ನೋಡ್ರಿ, ಸಿ ಕೆಳಗಡೆ ಎಕ್ಸ್ ಅಥವಾ ಎಕ್ಸ್ ಮೇಲ್ಗಡೆ ಸಿ ಇದೆ, ಇಲ್ಲಿ ಎಕ್ಸಿಗೆ ಆಪೋಸಿಟ್ ಸಿ ಇದೆ. ನೋಡಿರಿ, ಎಯಿಂದ ಎಮ್ ತನಕ 13 ಅಕ್ಷರ ಬರ್ಕೊಂಡು ಇನ್ನು ಉಳಿದ NOPQ ಅಂತ ಈ ಥರ ರಿವರ್ಸ್ ಆರ್ಡಲ್ಲಿ ಬರ್ಕೊಂಡ್ರೆ ಸಿ ಕೆಳಗಡೆ ಎಕ್ಸ್ ಇದೆ ಅಥವಾ ಎಕ್ಸ್ ಮೇಲ್ಗಡೆ ಸಿ ಇದೆ ಅಂದರೆ ಎಕ್ಸ್ ಮೇಲ್ಗಡೆ ಇಲ್ಲಿ ಸಿ ಇದೆ. ಓ ಎಲ್ ಇದೆ ಅಂದರೆ ನೋಡ್ರಿ, ಇಲ್ಲಿ ಓ ಎಲ್, ಓಗೆ ಪರ್ಪೆಂಡಿಕ್ಯುಲರ್ ಲೆಟ್ರ್ ಎಲ್ ಕರೆಕ್ಟ್ ಇದೆ, ಓ ಮೇಲ್ಗಡೆ ಎಲ್ ಅಥವಾ ಎಲ್ ಕೆಳಗಡೆ ಓ. ಎಮ್ಗೆ ಎನ್ ಇದೆ ಅಂದರೆ ಎಮ್ ಕೆಳಗಡೆ ಎನ್ ಇದೆ, ನೋಡ್ರಿ ಎಮ್ಗೆ ಎನ್ ಬರ್ತಾರೆ. ಈಗೆ ವಿ ಬರ್ತಾರೆ ಅಂದರೆ ಈಗೆ ವಿ ಕರೆಕ್ಟ್ ಇದೆ, ಈ ಕೆಳಗಡೆ ವಿ ಇದೆ. ಇದೇ ಪ್ಯಾಟ್ರನ್ ಪ್ರಕಾರ. ಸೊ ಡಬ್ಲ್ಯೂ ಇದೆಯಲ್ಲ, ಡಬ್ಲ್ಯೂ ಇದೆ ಅಂದರೆ ಡಬ್ಲ್ಯೂ ಮೇಲ್ಗಡೆ ಡಿ ಬರುತ್ತಲ್ಲ, ಇಲ್ಲಿ ಮೇಲ್ಗಡೆ ಡಿ ಬರಿತೀನಿ. ಝಡ್ ಇದೆಯಲ್ಲ, ಝಡ್ ಮೇಲ್ಗಡೆ ಎ ಇದೆ ಅಂದರೆ ಎ ಬರಿತೀನಿ. ಜಿ ಇದೆಯಲ್ಲ, ಜಿ ಕೆಳಗಡೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಟಿ ಇದೆ, ಟಿ ಬರಿತೀನಿ. ವಿ ಇದೆಯಲ್ಲ, ಸೊ ವಿ ಅಕ್ಷರದ ಮೇಲ್ಗಡೆ ಇ ಇದೆ, ಇ ಬರಿತೀನಿ. DATE, ಡೇಟ್ ಅಂತ ಬರುತ್ತೆ. ಡೇಟ್ ಎಂಬ ಪದದ ಕೋಡು WZGV ಬರುತ್ತೆ. ಡೇಟ್ ಅಂತ ಇಲ್ಲಿ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, DATE. ದಿಸ್ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಈ ಥರ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಸ್ ಇವು ಲಾಜಿಕಲ್ ರೀಸನಿಂಗಲ್ಲಿ. ನೆಕ್ಸ್ಟು ನೋಡ್ರಿ, ಫುಡ್ಗೆ ಹಂಗರ್ ಅಂತ ಬರ್ತಾರೆ, ಸ್ಲೀಪಿಗೆ ಯಾವ ಥರ ಬರಿತೀವಿ ಅಂತ ನೋಡ್ರಿ. ಆಹಾರವನ್ನು ನಾವು ಹಂಗರ್ ಅಂದರೆ ಹೊಟ್ಟೆ ಹಸಿವಾದಾಗ ಆಹಾರ ತಿಂತೀವಿ ಅಂತ, ಫುಡ್ ಅಂದರೆ ಆಹಾರ, ಹಂಗರ್ ಅಂದರೆ ಹಸಿವು ಅಂತ. ಈ ಆಹಾರನ ಯಾವಾಗ ತಿಂತೀವಿ ಅಂದರೆ ಹಸಿವಾದಾಗ ಆಹಾರ ತಿಂತೀವಿ, ಹಸಿವಾದಾಗ ಆಹಾರ ತಿಂತೀವಿ. ಸ್ಲೀಪು, ನಿದ್ರೆ ಯಾವಾಗ ಮಾಡ್ತೀವಿ, ನಿದ್ರೆ ಯಾವಾಗ ಮಾಡ್ತೀವಿ ಅಂದರೆ ರಾತ್ರಿ ಆದಾಗ ನಿದ್ದೆ ಮಾಡ್ತೀವಿ ಅಂತ ಹೇಳ್ತೀವಿ. ನೋಡ್ರಿ, ನಿದ್ರೆ ಯಾವಾಗ ಮಾಡ್ತೀವಿ, ಹಸಿವಾದಾಗ ಆಹಾರ ಮಾಡ್ತೀವಿ. ಸೊ ಇಲ್ಲಿ ಸ್ಲೀಪ್ ಇದೆಯಲ್ಲ, ನಿದ್ರೆ ಯಾವಾಗ ಮಾಡ್ತೀವಿ, ಯೂಶ್ವಲಿ ಎಲ್ಲರೂ ನಿದ್ರೆ ಮಾಡೋದು ಯಾವಾಗ, ಕಾಮನ್ ಯೂನಿವರ್ಸಲಾಗಿ ಆನ್ಸರ್ ಆಗೋದು ಹೇಳ್ಬೇಕು, ರಾತ್ರಿ ಆದಾಗ ಎಲ್ಲರೂ ನಿದ್ದೆ ಮಾಡೇ ಮಾಡ್ತೀವಿ. ಸೊ ಆಗ ರಾತ್ರಿ ಆದಾಗ ಪ್ರತಿಯೊಂದು ಜೀವ ಸಂಕುಲಗಳು ರಾತ್ರಿ ಆದಾಗ ನಿದ್ದೆ ಮಾಡ್ತವೆ. ಕೆಲವೊಬ್ಬರು ರೆಸ್ಟ್ ತೊಳಕಾಗಿ ನಿದ್ದೆ ಮಾಡ್ತಾರೆ ಹಗಲತ್ತೆ, ಬಟ್ ಅದು ನಮಗೆ ಲೆಕ್ಕ ಅಲ್ಲ. ರಾತ್ರಿ ಆದಾಗ ನಿದ್ರೆ ಮಾಡ್ತಾರೆ, ಪ್ರತಿಯೊಂದು ಪ್ರಾಣಿ ಸಂಕುಲಗಳು ರಾತ್ರಿ ಆದಾಗ ನಿದ್ದೆ ಮಾಡ್ತಾರೆ. ಹಾಗಾಗಿ ಸೊ ರಾತ್ರಿ ಅಂದರೆ ನೈಟ್ ಆದಾಗ ಸ್ಲೀಪ್ ಅಂದರೆ ನಿದ್ದೆ ಮಾಡ್ತೀವಿ ಅಂತ. ಇದಕ್ಕೆ ಆನ್ಸರು ನೈಟ್ ಬರಿಬೇಕು, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್.
ಹಸಿವಾದಾಗ ಆಹಾರ ತಿಂತೀವಿ, ರಾತ್ರಿ ಆದಾಗ ಎಲ್ಲರೂ ಯೂಶಲಿ ಮಾಡೋದು ನಿದ್ರೆ ಮಾಡ್ತೀವಿ, ರಾತ್ರಿ ಆದಾಗ ನಿದ್ದೆ ಮಾಡ್ತೀವಿ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರು. ಇದು ಅನಲಾಜಿ ಟೆಸ್ಟ್, ಸಾಮ್ಯತಾ ಪರೀಕ್ಷೆ ಅಂತ ಕರಿತೀವಿ. ಅದಕ್ಕೇನು ಆಲ್ಫಾಬೆಟ್ಸ್ ಅವಶ್ಯಕತೆ ಇಲ್ಲ, ಆಲ್ಫಾಬೆಟ್ಸ್ ನೆಸೆಸಿಟಿ ಇಲ್ಲ ಅದಕ್ಕೆ. ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡೋಣ. ಸಮ್ಮರ್ಗೆ ವಿಂಟರ್ ಅಂತ ಬರಿತೀವಿ. ಸಮ್ಮರ್ಗೆ ವಿಂಟರ್, ಸಮ್ಮರ್ ಅಂದರೆ ಬೇಸಿಗೆ ಕಾಲಕ್ಕೆ ನಾವು ಬರೆಯೋದು, ವಿಂಟರ್ ಅಂದರೆ ಚಳಿಗಾಲ ಅಂತ ಬರಿತೀವಿ. ಚಳಿಗಾಲ, ಬೇಸಿಗೆ ಕಾಲಕ್ಕೆ ಚಳಿಗಾಲ ಅಂತ ನಾವು ಇಲ್ಲಿ ಕೋಡ್ ಮಾಡಿದ್ವಿ ಅಂತ ಅಂದರೆ ಇದು ಸಾಮ್ಯತಾ ಪರೀಕ್ಷೆ. ಬೇಸಿಗೆಗಾಲ, ಸಮ್ಮರ್ ಈಸ್ ರಿಲೇಟೆಡ್ ಟು ವಿಂಟರ್. ಬೇಸಿಗೆಗಾಲಕ್ಕೆ ಚಳಿಗಾಲ, ಬೇಸಿಗೆ ಕಾಲಕ್ಕೆ ಚಳಿಗಾಲ ಬರ್ತೀವಿ ಅಂದರೆ ಇಲ್ಲಿ ಆಪ್ಟ್ ಆಗ್ತಕ್ಕಂಥ ಈ ಒಂದು ಮೀನಿಂಗ್ ಕೊಡ್ತಕ್ಕಂಥ ಆಪ್ಷನ್ ಯಾವುದು ಅಂತ ನೀವು ನೋಡಿರ್ಬೋದು. ನಮ್ಮ ಋತುಗಳಲ್ಲಿ ಫಸ್ಟು ಬೇಸಿಗೆ ಕಾಲ, ಆಮೇಲೆ ಮಳೆಗಾಲ, ಆಮೇಲೆ ಚಳಿಗಾಲ ಅಂತ. ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಈ ಫೆಬ್ರವರಿಯಿಂದ ಅಪ್ ಟು ಮೇ ತನಕ ನಾವು ಬೇಸಿಗೆ ಕಾಲ ಅಂತ ಕರಿತೀವಿ. ನೆಕ್ಸ್ಟ್ ಜೂನಿಂದ ಅಪ್ ಟು ನಾವು ಸೆಪ್ಟೆಂಬರ್ ತನಕ ಮಳೆಗಾಲ ಅಂತ ಕರಿತೀವಿ. ಆಮೇಲೆ ಅಕ್ಟೋಬರಿಂದ ಅಪ್ ಟು ಜನವರಿ ತನಕ ನಾವು ಚಳಿಗಾಲ ಅಂತ ಕರಿತೀವಿ. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ನಡುವೆ ಯಾವ್ದು ಬರುತ್ತೆ ಅಂದರೆ ಇಲ್ಲಿ ಮಳೆಗಾಲ ಅನ್ನೋದು ಒಂದು ಮಧ್ಯದಲ್ಲಿ ಸೇರ್ಕೊಳ್ಳುತ್ತೆ. ಮಧ್ಯದಲ್ಲಿ ಒಂದು ಋತು ಗ್ಯಾಪ್ ಇದೆ, ಇಲ್ಲಿ ಒಂದು ಸೀಸನ್ ಗ್ಯಾಪ್ ಇದೆ. ಬೇಸಿಗೆ ಕಾಲಕ್ಕೂ ಚಳಿಗಾಲಕ್ಕೂ ಮತ್ತೊಂದು ಸೀಸನ್ ಗ್ಯಾಪ್ ಇದೆ, ಯಾವುದು ಮಳೆಗಾಲ ಗ್ಯಾಪ್ ಇದೆ, ರೈನಿ ಸೀಸನ್ ಗ್ಯಾಪ್ ಇದೆ. ಅದೇ ಥರ ಇಲ್ಲಿ ಮಂಡೇಗೂ ಮತ್ತು ಸಾಟರ್ಡೇಗೂ, ಮಂಡೇ ಆದಮೇಲೆ ನಾವು ಟ್ಯೂಸ್ಡೇ ಬರುತ್ತೆ. ಮಂಡೇಯಿಂದ ಸಾಟರ್ಡೇವರೆಗೂ ಟೋಟಲಿ ಟ್ಯೂಸ್ಡೇ, ವೆಡ್ನೆಸ್ಡೇ, ಆಮೇಲೆ ಥರ್ಸ್ಡೇ, ಫ್ರೈಡೇ 4 ದಿನ ಗ್ಯಾಪ್ ಆಗುತ್ತೆ. 4 ದಿನ ಗ್ಯಾಪ್ ಇರೋದು ಆನ್ಸರ್ ಅಲ್ಲ. ಟ್ಯೂಸ್ಡೇ ಮಂಗಳವಾರದಿಂದ ಸೋಮವಾರಕ್ಕೆ, ಮಂಗಳವಾರದಿಂದ ನೆಕ್ಸ್ಟ್ ಸೋಮವಾರ ಬರ್ಬೇಕಾದ್ರೆ ಮಂಗಳವಾರ ಆಮೇಲೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಂದರೆ 5 ಡೇಸ್ ಗ್ಯಾಪ್ ಆಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ಡೇಸ್ ಗ್ಯಾಪ್ ಆಗುತ್ತೆ. ಮಂಗಳವಾರದಿಂದ ನೆಕ್ಸ್ಟ್ ಸೋಮವಾರ ಬರಲಿಕ್ಕೆ ಇದು ರಾಂಗ್ ಆನ್ಸರ್. ಸೊ ನೆಕ್ಸ್ಟು ಸಂಡೇಯಿಂದ ಹಾಲಿಡೇ, ಸಂಡೇ ಹಾಲಿಡೇ ಅದೆಲ್ಲ ಗೊತ್ತಿದೆ, ಅದಕ್ಕೆ ಸಂಬಂಧನೇ ಇಲ್ಲ, ರಾಂಗು. ಸಂಡೇ ಅಂದರೆ ಹಾಲಿಡೇ, ಸಂಡೇ ರಜಾ ದಿನಕ್ಕೂ ಇಲ್ಲಿ ಕೊಟ್ಟರೆ ಒಂದು ಇದಕ್ಕೂ ಮ್ಯಾಚ್ ಆಗ್ತಾಯಿಲ್ಲ, ರಾಂಗು. 3 ರಾಂಗ್ ಆದಮೇಲೆ ಇದು ಸರಿ ಆಗಲೇಬೇಕು. ಯಾಕಂದರೆ ಜನವರಿ ತಿಂಗಳಾದಮೇಲೆ ಇಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್, ಫೆಬ್ರವರಿ ಗ್ಯಾಪ್ ಇಟ್ಟು ಮಾರ್ಚ್ ಇದೆಯಲ್ಲ, ಇಲ್ಲಿ ಬೇಸಿಗೆಗಾಲ ಆದಮೇಲೆ ಒಂದು ಕಾಲ, ಮಳೆಗಾಲ ಗ್ಯಾಪ್ ಇಟ್ಟು ಚಳಿಗಾಲ ಬರುತ್ತಲ್ಲ, ಜನವರಿ ಆದಮೇಲೆ 1 ತಿಂಗಳು, ಫೆಬ್ರವರಿ ಗ್ಯಾಪ್ ಇಟ್ಟು ಮಾರ್ಚ್ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡ್ ಯಾವುದಿದ್ದಾರೆ, ಜನವರಿ ಮಾರ್ಚ್ ಅನ್ನೋದು ರಿಲೇಟೆಡ್ ಆಗಿದೆ. ಹಾಗಾಗಿ ಇದು ಸರಿ ಉತ್ತರ ಅಂತ ಹೇಳ್ತೀವಿ, ಡಿ. ಕ್ಲಿಯರಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಇದಕ್ಕೆ ಆಲ್ಫಾಬೆಟ್ಸ್ ಏನು ನೆಸೆಸಿಟಿ ಇಲ್ಲ, ಅನಲಾಜಿ ಟೆಸ್ಟ್ಗೆ. ಇಲ್ಲಿ ದ ಡಯಾಗ್ರಾಮ್ ಅಮಾಂಗ್ ದ ಫಾಲೋಯಿಂಗ್ ವಿಚ್ ರೆಪ್ರೆಸೆಂಟ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಬಸ್, ಸ್ಕೂಟರ್ ಆ್ಯಂಡ್ ಕನ್ವಿಯನ್ಸ್ ಅಂತ ಇದೆ. ಬಸ್ಸು, ಸ್ಕೂಟರು ಮತ್ತು ಸಾರಿಗೆಯ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುವ ರೇಖಾಚಿತ್ರವು ಈ ಕೆಳಗಿನಂತಿದೆ ಅಂತಿದೆ. ಸೊ ಈ 3 ಪದಗಳ ಸಂಬಂಧ ಹೇಳ್ತಕ್ಕಂಥ ಸೂಕ್ತವಾದ ವೆನ್ ಡಯಾಗ್ರಾಮು ಈ 4 ಆಪ್ಷನಲ್ಲಿ ಯಾವ್ದು ಸರಿಯಾಗುತ್ತೆ ಅಂತ ಕೇಳಿದ್ದಾರೆ. ಈ ಬಸ್ಸು, ಸ್ಕೂಟರು, ಸಾರಿಗೆ ಅಂತಿದೆಯಲ್ಲ, ಫಸ್ಟ್ ಆಫ್ ಆಲ್ ಈ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕನ್ವಿಯನ್ಸ್ ಏನಿದೆಯಲ್ಲ ಅದನ್ನು ಬರ್ಕೋಬೇಕು. ಇದು ಸಾರಿಗೆ. ಇದರಲ್ಲಿ ವ್ಯವಸ್ಥೆಯಲ್ಲಿ ಸಾಕಷ್ಟು ವಿಧವಾದ ಸಾರಿಗೆ ವ್ಯವಸ್ಥೆಗಳಿದ್ದಾವೆ. ಅದರಲ್ಲಿ ಒಂದು ವಿಧವಾದ ಸಾರಿಗೆ ವ್ಯವಸ್ಥೆ ಅಂದರೆ ಬಸ್ ಅಂತ ಹೇಳ್ತೀವಿ. ಒಂದು ವಿಧವಾದ ಸಾರಿಗೆ ವ್ಯವಸ್ಥೆ ಬಸ್ಸು. ಮತ್ತೊಂದು ವಿಧವಾದ ಸಾರಿಗೆ ವ್ಯವಸ್ಥೆ ಅಂದರೆ ಅದು ಸ್ಕೂಟರ್ ಆಗಿರುತ್ತೆ. ಸ್ಕೂಟರ್ ಬರಿತಾ ಇದೀನಿ. ಸೊ ಹಾಗಾಗಿ ಸಾರಿಗೆ ವ್ಯವಸ್ಥೆಯಲ್ಲಿ ಸಾಕಷ್ಟು ವಿಧವಾದಿದ್ದಾವೆ. ಅದರಲ್ಲಿ ಬಸ್ಸು ಒಂದು ವಿಧವಾದ ಸಾರಿಗೆ ವ್ಯವಸ್ಥೆ, ಸ್ಕೂಟರ್ ಅನ್ನೋದು ಕೂಡ ಮತ್ತೊಂದು ವಿಧವಾದ ಸಾರಿಗೆ ವ್ಯವಸ್ಥೆ. ಸೊ ಇದರೊಳಗಡೆ ಇನ್ನೂ ಬೇರೆ ಬೇರೆ ರೀತಿಯಾದ ಸಾರಿಗೆ ವ್ಯವಸ್ಥೆಗಳು ಇದ್ದಾವೆ, ಇನ್ನು ಬೇರೆ ಬೇರೆ ಜಾಗ ರೆಪ್ರೆಸೆಂಟ್ ಮಾಡುತ್ತೆ. ಈ ಥರ ಚಿತ್ರ ಯಾವ ಆಪ್ಷನಲ್ಲಿದೆ ಅಂದರೆ ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಬಸ್ಸು, ಸ್ಕೂಟರು ಮತ್ತು ಸಾರಿಗೆಯ ನಡುವಿನ ಸಂಬಂಧ ಹೇಳ್ತಕ್ಕಂಥ ಸೂಕ್ತವಾದ ವೆನ್ ಚಿತ್ರ ಅಂದರೆ ಆಪ್ಷನ್ ಬಿನೇ 100% ಆನ್ಸರ್ ಆಗುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವೆಶನ್ ಬರೋಣ. 14th ಕ್ವೆಶನ್ನು ಇವೆಲ್ಲ ಲಾಜಿಕಲ್ ರೀಸನಿಂಗ್ ರಿಲೇಟೆಡ್ ಪ್ರಶ್ನೆಗಳು. ಸ್ಟಡಿ ದ ಡಯಾಗ್ರಾಮ್ ಗಿವನ್ ಬಿಲೋ ವೇರ್ ಟ್ರಯಾಂಗಲ್ ಡಿನೋಟ್ಸ್ ಯೂತ್ ಅಂತ. ಈ ಟ್ರಯಾಂಗಲ್ ಅನ್ನೋದು ಯೂತ್ ಅಂದರೆ ಇಲ್ಲಿ ಯುವಕರನ್ನು ಸೂಚಿಸುತ್ತೆ ಅಂತ ಕೊಟ್ಟಿದ್ದಾನೆ. ಯೂತ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ, ಯುವಕರನ್ನು ಸೂಚಿಸುತ್ತೆ ಈ ಟ್ರಯಾಂಗಲ್ ಅಂತ ಹೇಳಿದ್ದಾನೆ. ಸೊ ನೆಕ್ಸ್ಟ್ ಸ್ಕ್ವೇರ್ ರೆಪ್ರೆಸೆಂಟ್ಸ್ ಅನ್ಎಂಪ್ಲಾಯ್ಡ್ ಅಂತ ಕೊಟ್ಟಿದ್ದಾನೆ. ಈ ಚೌಕ ಇದೆಯಲ್ಲ ಇದು ನಿರುದ್ಯೋಗಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತೇಳಿದ್ದಾನೆ. ನಿರುದ್ಯೋಗಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅನ್ಎಂಪ್ಲಾಯ್ಡ್ ಅಂತ ಕೊಟ್ಟಿದ್ದಾನೆ. ನಿರುದ್ಯೋಗಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಸರ್ಕಲ್ ಏನಿದೆಯಲ್ಲ ವಿದ್ಯಾವಂತರನ್ನು, ಎಜುಕೇಟೆಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಸರ್ಕಲ್ ಏನಿದೆ ಅಂದರೆ ವಿದ್ಯಾವಂತರನ್ನು ಸೂಚಿಸುತ್ತೆ ಅಂತ ಕೊಟ್ಟಿದ್ದಾನೆ. ಎಜುಕೇಟೆಡ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳೇನಿದಾವೆ ಆನ್ಸರ್ ಮಾಡ್ತಾ ಹೋಗೋಣ. ಏನು ಪ್ರಶ್ನೆ ಇದೆ ಅಂತ ಮೊದಲನೇ ಪ್ರಶ್ನೆ ಓದ್ಕೊಳ್ರಿ. ದ ರೀಸನ್ ರೆಪ್ರೆಸೆಂಟಿಂಗ್ ಅನ್ಎಜುಕೇಟೆಡ್ ಆ್ಯಂಡ್ ಅನ್ಎಂಪ್ಲಾಯ್ಡ್ ಯೂತ್ ಅಂತಿದೆ.
ಅವಿದ್ಯಾವಂತ ಮತ್ತು ನಿರುದ್ಯೋಗಿ ಯುವಕರನ್ನು ಪ್ರತಿನಿಧಿಸುವ ಪ್ರದೇಶ ಯಾವುದು ಅಂತ ಇದೆ. ಸೊ ಈ ಸರ್ಕಲ್ ಅನ್ನೋದು ಫಸ್ಟ್ ಆಫ್ ಆಲ್ ಈ ಸರ್ಕಲ್ ಏನಂದರೆ ವಿದ್ಯಾವಂತರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಸರ್ಕಲ್ ಏನು ಹೇಳುತ್ತೆ ಅಂದರೆ ಇದು ವಿದ್ಯಾವಂತರು, ಇದು ಎಜುಕೇಟೆಡ್ ಅಂತ ಹೇಳುತ್ತೆ. ಈ ಸರ್ಕಲ್ ಅನ್ನೋದು ವಿದ್ಯಾವಂತರು ಹೇಳುತ್ತೆ. ಈ ಸರ್ಕಲಿಂದ ಆಚೆ ಬರೋ ನಂಬರ್ ಇದು 1, ಈ 4, ಈ 5 ಈ ವಿದ್ಯಾವಂತರ ವೃತ್ತದಿಂದ ಆಚೆ ಇರೋ ಸಂಖ್ಯೆಗಳೆಲ್ಲ ಅವಿದ್ಯಾವಂತರಂತ ಸೂಚಿಸುತ್ತೆ. ವಿದ್ಯಾವಂತರಿಂದ ಆಚೆ ಇರೋಲ್ಲ ಅವಿದ್ಯಾವಂತರು. ಈ ಸರ್ಕಲಲ್ಲಿ ಇರಲೆಲ್ಲ ವಿದ್ಯಾವಂತರು, ಅದರಿಂದ ಆಚೆ ಇರೋಲ್ಲ ಅವಿದ್ಯಾವಂತರು ಅಂತ ಕರಿತೀವಿ. ಸೊ ಅವಿದ್ಯಾವಂತರು ಅಂತ ಕರಿತೀವಿ. ಸೊ ಇಲ್ಲಿ ಅನ್ಎಜುಕೇಟೆಡ್ ಅಂತ ಕರಿತೀವಿ. ಸೊ ಇವು 1, 4, 2 ಈ 3ರಲ್ಲೇ ನಮ್ದು ಆನ್ಸರ್ ಇರುತ್ತೆ. 1, 4, 2ರಲ್ಲೇ ಆನ್ಸರ್ ಇರುತ್ತೆ. ಇಲ್ಲಿ ಆಪ್ಷನಲ್ಲಿ 1 ಇಲ್ಲ, ಆಮೇಲೆ 2 ಇಲ್ಲ, 4 ಇದೆ, ಇದೇ ಕರೆಕ್ಟ್ ಆನ್ಸರು. ಹಿಂಗೆ ಸಿಂಪಲ್ ಮಾಡ್ಬೋದು. ಇನ್ನೂ ಕ್ಲಾರಿಟಿ ಕೊಡ್ತೇನೆ. ಇವರೆಲ್ಲ ಅವಿದ್ಯಾವಂತರು 1, 4, 2. ಮತ್ತು ನಿರುದ್ಯೋಗಿ ಯುವಕರು ಆಗಿರಬೇಕು. ನಿರುದ್ಯೋಗಿ ಯುವಕರಂತ ಯಾವ ಚಿತ್ರ ತೋರಿಸುತ್ತೆ ಅಂದರೆ ನೋಡ್ರಿ, ನಿರುದ್ಯೋಗಿ ಯುವಕರು ಅಂತ ಹೇಳಿದ್ದಾನೆ. ನಿರುದ್ಯೋಗಿ ಯುವಕರು ಅಂತ ಕೊಟ್ಟಿದ್ದಾನೆ ನೋಡ್ರಿ. ಇಲ್ಲಿ ಅನ್ಎಂಪ್ಲಾಯ್ಡ್ ಅಂತ ಕೊಟ್ಟಿದ್ದಾನೆ. ಇದು ಅನ್ಎಂಪ್ಲಾಯ್ಡ್ ಅಂದರೆ ನೋಡ್ರಿ, ಅನ್ಎಂಪ್ಲಾಯ್ಡ್ ಅನ್ನೋದು ಯಾವ ತೋರಿಸುತ್ತೆ ಅಂದರೆ ಈ ಇದ್ಯಾವುದು ಚೌಕ ಇದೆಯಲ್ಲ, ಇದು ಅನ್ಎಂಪ್ಲಾಯ್ಡ್ ಅಂತ ತೋರಿಸುತ್ತೆ. ಅನ್ಎಂಪ್ಲಾಯ್ಡ್ ಅಂತ ತೋರಿಸುತ್ತೆ. ಸೊ ನೋಡ್ರಿ, ಅನ್ಎಂಪ್ಲಾಯ್ಡ್ ಅಂತ ತೋರಿಸುತ್ತೆ. ಯುವಕರು ಅಂದರೆ ನೋಡ್ರಿ, ಈ ಟ್ರ್ಯಾಂಗಲ್ ಏನಿದೆಯಲ್ಲ ಇದು ಯುವಕರನ್ನು ಸೂಚಿಸುತ್ತೆ. ಅಂದರೆ ಈ ಸಂಖ್ಯೆ ಅನ್ಎಂಪ್ಲಾಯ್ಡ್ ಅಂದರೆ ಚೌಕದಲ್ಲಿ ಇರಬೇಕು, ಯುವಕರು ಅಂದರೆ ಈ ಟ್ರ್ಯಾಂಗಲ್ ಒಳಗಡೆ ಇರಬೇಕು. ಅಂದರೆ ಇದು ನೋಡ್ರಿ ಅವಿದ್ಯಾವಂತ ಯುವಕರನ್ನು ಸೂಚಿಸುತ್ತೆ ಮತ್ತು ನಿರುದ್ಯೋಗಿನ ಸೂಚಿಸುತ್ತೆ. ಸೊ ಹಾಗಾದ್ರೆ ಆನ್ಸರ್ ಇದಕ್ಕೆ 4 ಅಂತಲೇ ಹೇಳಿದಾಗಲೆಯಾ. 1, 2 ಇಲ್ಲ, 4 ಇದೆ. ಅಂದರೆ 4 ಅನ್ನೋದು ವಿದ್ಯಾವಂತರ ಸರ್ಕಲಿಂದ ಆಚೆ ಇದೆ ಅಂದರೆ ಅವಿದ್ಯಾವಂತ. ಟ್ರ್ಯಾಂಗಲ್ ಒಳಗಡೆ ಕಾಣಿಸ್ತಾ ಇದೆ ಅಂದರೆ ಅವನು ಯುವಕ ಅಂತ ಕರಿತೀವಿ. ಸೊ ಯೂತ್ ಅಂತ ಕರಿತೀವಿ. ಆಮೇಲೆ ಈ ಚೌಕದ ಒಳಗಡೆ ಇದೆ ಅಂದರೆ ಅದನ್ನ ಏನಂತ ಕರಿತೀವಿ? ಚೌಕದ ಒಳಗಡೆ ಇದ್ದರೆ ನಿರುದ್ಯೋಗಿ ಅಂತ ಕರಿತೀವಿ. ನಿರುದ್ಯೋಗಿ ಹೌದು, ಯುವಕ ಹೌದು, ಅವಿದ್ಯಾವಂತ ಹೌದು. ವಿದ್ಯಾವಂತರಿಂದ ಆಚೆ ಇದೆ ಅಂದರೆ ಅವಿದ್ಯಾವಂತ ಹೌದು. 4 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಓಕೆನಾ? ವಿತೌಟ್ ಕ್ಯಾಲ್ಕುಲೇಷನ್ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ, ಲಾಸ್ಟ್ ಕ್ವಶನ್ನು. ದ ರೀಸನ್ಸ್ ರೆಪ್ರೆಸೆಂಟಿಂಗ್ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯೂತ್ ಆರ್ ಅಂತ ಇದೆ. ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಯೂತ್ ಆರ್, ವಿದ್ಯಾವಂತ ನಿರುದ್ಯೋಗಿ ಯುವಕರನ್ನು ಪ್ರತಿನಿಧಿಸುವ ಪ್ರದೇಶಗಳು ಯಾವ್ಯಾವು ಅಂತಿದೆ. ವಿದ್ಯಾವಂತರಾಗಿರ್ಬೇಕು ಅಂದರೆ, ಎಜುಕೇಟೆಡ್ ಆಗಿರ್ಬೇಕಂದ್ರೆ ಆ ಸಂಖ್ಯೆಗಳು ಸರ್ಕಲ್ ಒಳಗಡೆ ಇರಬೇಕು. ಹಾಗಾದ್ರೆ ಈ 1 ಆನ್ಸರ್ ಅಲ್ಲ, 4 ಅಲ್ಲ, 2 ಅಲ್ಲ, ಈ 7, 3, 5, 6 ಆನ್ಸರ್ ಇರುತ್ತೆ. 7, 3, 5, 6, 3, 6 ಇದೆ, 7, 5 ಇದೆ, 5, 6 ಇದೆ, 4, 5 ಇದೆ. 4, 5 ಆಗಿರೋಕ್ಕೆ ಚಾನ್ಸ್ ಇಲ್ಲ, 4 ಆಗಿರೋಕ್ಕೆ ಚಾನ್ಸ್ ಇಲ್ಲ. ಇದು ಆಪ್ಷನ್ ಡಿ ರಾಂಗ್. ವಿದ್ಯಾವಂತರು ಅಂದರೆ ಆ ಸರ್ಕಲ್ ಒಳಗಿರೋ ನಂಬರ್ಸ್ ಆನ್ಸರ್ ಆಗಿರ್ತವೆ. ನಿರುದ್ಯೋಗಿ ಯುವಕರು, ನಿರುದ್ಯೋಗಿಗಳಾಗಬೇಕು ಅಂದರೆ ನೋಡ್ರಿ, ನಿರುದ್ಯೋಗಿಗಳನ್ನು ರೆಪ್ರೆಸೆಂಟ್ ಮಾಡೋದು ಈ ಚೌಕ. ಆ ಸಂಖ್ಯೆಗಳು ಚೌಕದಲ್ಲಿರ್ಬೇಕು. ಈ 4ರಲ್ಲಿ ಚೌಕದ ಒಳಗಡೆ ಬರೋ ಸಂಖ್ಯೆಗಳು ಈ 5, 1, 6, 1. ಹಾಗಾಗಿ 7 ಮತ್ತು 3 ಆನ್ಸರ್ ಆಗಿರೋಕ್ಕೆ ಚಾನ್ಸ್ ಇಲ್ಲ. 5 ಮತ್ತು 6 ಬರುತ್ತೆ. ಸೊ ಯುವಕರು ಅಂತೇಳಿದ್ದೀನಿ. ಯುವಕರು ಅಂದರೆ ಅದು ಟ್ರ್ಯಾಂಗಲ್ ಒಳಗಡೆ ಇರಬೇಕು. ಟ್ರ್ಯಾಂಗಲ್ ಒಳಗಡೆ ಇರಬೇಕಂದ್ರೆ 5 ಮಾತ್ರ ಟ್ರ್ಯಾಂಗಲ್ ಒಳಗಡೆ ಇದೆ. ಸೊ ಇದಕ್ಕೆ ಆನ್ಸರು 5 ಅಷ್ಟೇ ಆಗುತ್ತೆ. 5 ಅಷ್ಟೇ ಆಗುತ್ತೆ. 5 and 6 ಅಂತ ಹೇಳೋಕ್ಕಾಗಲ್ಲ. 3 and 6 ಅಲ್ಲ, 3 and 6 ಅಲ್ಲ, 5 ಅಷ್ಟೇ ಆಗುತ್ತೆ. ಇದಕ್ಕೆ 5 ಮಾತ್ರ ಅಂತ ಇರಬೇಕಾಯಿತು. ಆಪ್ಷನ್ಸ್ ಎಲ್ಲೋ ತಪ್ಪಾಗಿದ್ದಾವೆ. ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಏನೋ ಆಗಿದೆ. ಬಟ್ ಆನ್ಸರು ನಿರುದ್ಯೋಗಿ ಯುವಕ ಅಂದರೆ ವಿದ್ಯಾವಂತರಾಗಿರ್ಬೇಕಂದ್ರೆ ಸರ್ಕಲ್ ಒಳಗಡೆ ಇರಬೇಕು. ಆಮೇಲೆ ನಿರುದ್ಯೋಗಿ ಅಂತಿದೆ ಅಂದರೆ ನಿರುದ್ಯೋಗಿ ಅಂದರೆ ಇದರೊಳಗಡೆ ಇರಬೇಕು. 5 ಮತ್ತು 6. ಯುವಕರು ಅಂದರೆ ಈ ಒಂದು ಏನಿದೆಯಲ್ಲ ಈ ಟ್ರ್ಯಾಂಗಲ್ ಯುವಕರನ್ನು ರೆಪ್ರೆಸೆಂಟ್ ಮಾಡುತ್ತಂದ್ರೆ ಆ ಸಂಖ್ಯೆ 5 ಆಗಿದೆ. 5 ಮಾತ್ರ ಇರಬೇಕಾಯ್ತು. ಇಲ್ಲಿ ಡಬಲ್ ಕೊಟ್ಟಿದ್ರೆ ಅಂದರೆ ಅದು ರಾಂಗ್ ಆಗುತ್ತೆ. ಆನ್ಸರ್ ಮಾತ್ರ 5 ಮಾತ್ರ ಅಂತ ಬರ್ಕೊಡ್ರಿ. ಆಪ್ಷನ್ಸ್ ಎಲ್ಲ ಮಿಸ್ ಆಗಿ ಟೈಪಿಂಗ್ ಆಗಿರಬೇಕು. ಇದು ಮಾತ್ರ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಸೊ ಇವಿಷ್ಟು ಪ್ರಶ್ನೆಗಳು. ಇಲ್ಲಿ ಹೆಚ್ಚಾಗಿ ನಾನು ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ QT ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಎಲ್ಲವೂ ಮಿಕ್ಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗೋಣ. ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿರೋ ದಯವಿಟ್ಟು ಹಿಂದಿನ ವೀಡಿಯೋಸ್ ಸಾಕಷ್ಟು ಇದಾವೆ, ಎಲ್ಲ ವೀಡಿಯೋಸ್ ನೋಡಿ ನೋಟ್ಸ್ ಮಾಡ್ಕೊಂತ ಬನ್ನಿ. 100% ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸಿಗೆಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಗ್ರೂಪ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.